ಎಲ್ಲರಿಗೂ ನಮಸ್ಕಾರ. JK ಅವರ ಪುಸ್ತಕ ಬಾಳಿಗೊಂದು ಭಾಷ್ಯ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಈ ಪುಸ್ತಕನ ನಾವು ಜನವರಿನಲ್ಲಿ ಪ್ರಾರಂಭ ಮಾಡಿದ್ವಿ. ಒಂದು 2 ಅಧ್ಯಾಯಗಳನ್ನು ಮಾತ್ರ ಆವಾಗ ಅಧ್ಯಯನ ಮಾಡೋಕ್ಕಾಯಿತು. ಈ ಒಂದು 3 ತಿಂಗಳ ಗ್ಯಾಪ್ ಆಯಿತು ಕಾರಣಾಂತರಗಳಿಂದ. ಈಗ ಅದನ್ನು ಮುಂದುವರ್ಸೋಣ, 3ನೇ ಅಧ್ಯಾಯದಿಂದ ಮುಂದುವರ್ಸೋಣ. ಫಸ್ಟ್ 2 ಅಧ್ಯಾಯ ಮುಗಿಸ್ಕೊಂಡು 3ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಈಗ ಅಲ್ಲಿಂದ ಶುರು ಕಂಟಿನ್ಯೂ ಮಾಡೋಣ. ಅಧ್ಯಾಯದ ಹೆಸರು ಕಾಡು ಹರಟೆ ಮತ್ತು ಚಿಂತೆ. JK ಅವರು ಈ ಪುಸ್ತಕದಲ್ಲೆಲ್ಲ ಯಾವುದಾದ್ರು ಒಂದು ಪದ ತಗೊಂಡು ಅದರಲ್ಲೇ ಒಂದು 2 ಪೇಜಷ್ಟು ವ್ಯಾಖ್ಯಾನವನ್ನು ಕೊಡ್ತಾರೆ. ಆ ಪದದ ಒಂದು ಆಳವಾದ ಅಧ್ಯಯನನ 1-2 ಪುಟಗಳಲ್ಲಿ ಅವ್ರು ವಿವರಿಸಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕಷ್ಟೇ, ಇದನ್ನು ಅಭ್ಯಾಸ ಮಾಡೋದ್ರ ಮೂಲಕ. ಸೊ ಪ್ರಾರಂಭ ಮಾಡೋಣ. ಕಾಡು ಹರಟೆ ಮತ್ತು ಚಿಂತೆ. ಇದು 2 ಪದಗಳು ಸ್ವಲ್ಪ ಒಂದೇ ಅರ್ಥವನ್ನು ಕೊಡೋ ಥರ ಇದೆ. ಎರಡೊಂದು ವಿರುದ್ಧ ಪದಗಳಲ್ಲ. ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಕಾಡು ಹರಟೆ ಮತ್ತು ಚಿಂತೆ ಎಷ್ಟೊಂದು ವಿಚಿತ್ರ ರೀತಿಯಲ್ಲಿ ಒಂದೇ ತೆರನಾಗಿದೆ. ಇದರಲ್ಲಿರುವಂಥ ಸಾಮ್ಯತೆಯನ್ನು ಗುರುತಿಸ್ತಾ ಇದ್ದಾರೆ. ಇವೆರಡು ಚಡಪಡಿಸುವ ಮನಸ್ಸಿನ ಪ್ರತಿಫಲ. ಒಂದು ಕಾಡು ಹರಟೆ ಒಂದು ಬಾಹ್ಯದ್ದಾದರೆ, ಇನ್ನೊಂದು ಚಿಂತೆ ಅಂತ ಅನ್ನೋದು ಒಂದು ಆಂತರಿಕ ಒಂದು ಇದಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇದು ಪರಿಣಾಮ ಯಾವುದರಿಂದ ಆಗುತ್ತೆ ಇದು ಅಂತಂದರೆ, ಚಡಪಡಿಸುವ ಮನಸ್ಸಿನ ಪ್ರತಿಫಲವೇ ಇದಾಗಿರುತ್ತದೆ. ಚಡಪಡಿಸುವ ಮನಸ್ಸಿಗೆ ಮಾತು ಮತ್ತು ಕ್ರಿಯೆಗಳಲ್ಲಿ ವೈವಿಧ್ಯ ಬೇಕು. ಅಂದರೆ ಮನಸ್ಸು ಯಾವುದೋ ಒಂದು ರೆಸ್ಟು ಅಂತ ಬೇಡದೇ ಬಯಸದೇ ಇರೋವಂತಹ ಕೆಲವು ಮನಸ್ಸು ನಿರಂತರವಾಗಿ ಚಡಪಡಿಸ್ತಿರುತ್ತೆ. ಏನಾದ್ರು ಒಂದು ಮಾಡ್ತಿರ್ಬೇಕು, ಏನಾದರೂ ಒಂದು ಬೇಕು, ಆ ಥರ ಒಂದು ಇದರಲ್ಲಿ ಅಂದರೆ ಸೈಲೆಂಟಾಗಿರೋವಂಥ ಒಂದು ಪ್ರಯತ್ನದಲ್ಲಿ ಅದು ವಿಫಲವಾಗಿರುತ್ತೆ. ಅಂಥ ಒಂದು ಮನಸ್ಸುಗಳು ಚಡಪಡಿಸುವ ಮನಸ್ಸಿಗೆ ಹಾಗೂ ಕ್ರಿಯೆಗಳಲ್ಲಿ ವೈವಿಧ್ಯತೆ ಬೇಕು, ಬದಲಾವಣೆ ಬೇಕು. ಮತ್ತು ಒಂದೇ ಒಂದು ಕೆಲಸವನ್ನು ನಿರಂತರವಾಗಿ ಮಾಡೋದ್ರಲ್ಲಿ ಇವರು ಯಶಸ್ವಿ ಆಗೋದಿಲ್ಲ. ಇಂಥ ಮನಸ್ಸು ಉಳ್ಳವರಿಗೆ ಬದಲಾವಣೆ ಬೇಕು. ಯಾವುದರಲ್ಲೂ ಒಂದು ಕನ್ಸಿಸ್ಟೆನ್ಸಿ ಅಂತ ಅನ್ನೋದಿರೋದಿಲ್ಲ. ನಿರಂತರವಾಗಿ ಒಂದೇ ಒಂದು ಕೆಲಸ ಮಾಡ್ತೀನಿ ಅನ್ನೋದಿಲ್ಲ. ಆ ಬದಲಾವಣೆನೂ ಬೇಕು. ಅವರು ಸದಾ ಮಗ್ನವಾಗಿರಬೇಕು. ಅದಕ್ಕೆ ಬದಲಾಗುವ ಆಸಕ್ತಿಗಳು, ಹೆಚ್ಚು ಕಡಿಮೆ ಇಂದ್ರಿಯಾನುಭವಗಳು ಬೇಕು. ಕಾಡು ಹರಟೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಎಲ್ಲ ಒಂದು ಅನುಭವಗಳನ್ನು ಸೇರಿಸಿ ಅವರು ನಿರಂತರವಾಗಿ ಅವರು ಒಂದು ಚಿಂತೆನಲ್ಲೋ ಒಂದು ಕಾಡು ಹರಟೆನಲ್ಲೋ ಮಗ್ನವಾಗಿರಬೇಕು ಅಂತಂದರೆ, ಈ ಎಲ್ಲ ಒಂದು ಅಂಶಗಳನ್ನು ಸೇರಿರುವಂಥ ಒಂದು ವಿಚಾರನೆ ಆ ಮನಸ್ಸಿಗೆ ಬೇಕಾಗಿರುವಂಥದ್ದಾಗಿರುತ್ತದೆ. ಕಾಡು ಹರಟೆಯು ತೀವ್ರತೆ ಮತ್ತು ಶ್ರದ್ಧೆಗೆ ವಿರುದ್ಧವಾಗಿದೆ. ನೋಡಿ, ಕಾಡು ಹರಟೆ ಅಂತ ಅನ್ನೋದು, ಕಾಡು ಹರಟೆ ಮತ್ತು ಚಿಂತೆಯಲ್ಲಿ ಸಾಮ್ಯತೆಯನ್ನು ಗುರುತಿಸಿದ್ರೆ ಅದಕ್ಕೆ ವಿರುದ್ಧವಾಗಿರೋದನ್ನು ಏನು ಅಂತ ನೋಡ್ತಾ ಇದ್ದಾರೆ. ತೀವ್ರತೆ ಮತ್ತು ಶ್ರದ್ಧೆ. ತೀವ್ರತೆಯಿಂದ ಉಂಟಾಗುವಂಥ ಶ್ರದ್ಧೆ ಏನಿದೆಯೋ ಅದಕ್ಕೆ ವಿರುದ್ಧವಾದಂತಹದ್ದು ಇದು ಕಾಡು ಹರಟೆಯಾಗಿದೆ. ಇನ್ನೊಬ್ಬರ ಮಾತಿಗೆ ಹಿತಕರವಾಗಿ ಅಥವಾ ಅಹಿತಕರವಾಗಿ ಮಾತನಾಡುವುದೆಂದರೆ ಪಲಾಯನ ಮಾಡುವುದು. ಅಂದರೆ ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೆ ಮಾತಾಡುವಂಥದ್ದು, ಇಲ್ಲಾಂದರೆ ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡುವಂಥದ್ದು, ಬೈಯುವಂಥದ್ದು, ಅದೆಲ್ಲ ಮಾಡುವಂಥದ್ದು. ಆ ಮಾತನಾಡುವುದೆಂದರೆ ಪಲಾಯನ ಮಾಡುವುದು. ಚಡಪಡಿಕೆಗೆ ಪಲಾಯನವೇ ಕಾರಣ. ಪಲಾಯನದ ಸ್ವರೂಪದಲ್ಲೇ ಚಡಪಡಿಕೆ ಇದೆ. ಅಂದರೆ ಆ ಚಡಪಡಿಕೆಯ ಸ್ವರೂಪ ಏನಾಗ್ತಿದೆ ಅಂತಂದರೆ, ಅಲ್ಲಿ ಯಾವುದೇ ಒಂದು ಪರಿಹಾರಗಳನ್ನು ಕಂಡುಕೊಳ್ಳೋದು, ಒಂದು ದಾರಿಯನ್ನು ಕಂಡುಕೊಳ್ಳೋದು ಏನೂ ಇಲ್ಲ. ಅದು ಕೇವಲ ಪಲಾಯನವಾದವಾಗಿದೆ ಅಷ್ಟೇ. ಅದು ನಿರಂತರವಾಗಿ ಏನೋ ಒಂದು ಫಲಿತಾಂಶವನ್ನು ಗಳಿಸುವಂಥದ್ದು ಏನೂ ಇಲ್ಲ ಅದರಲ್ಲಿ. ಬೇರೆಯವರ ವ್ಯವಹಾರಗಳ ಬಗ್ಗೆ ಬಹಳ ಮಂದಿ ಕಾಳಜಿ ವಹಿಸುತ್ತಾರೆ. ತಮ್ಮ ಬಗ್ಗೆ ತಾವು ಯೋಚನೆ ಮಾಡೋದಕ್ಕಿಂತ ಬೇರೆಯವರ ವ್ಯವಹಾರದ ಬಗ್ಗೆ ಅವರ ಕಾಳಜಿ ಜಾಸ್ತಿ. ಅದು ಎಂದಿಗೂ ಅಪೂರ್ಣ. ಅದು ಯಾಕೆಂದರೆ ಅವ್ರ ಬಗ್ಗೆ ಯಾರು ಹೆಚ್ಚಿಗೆ ಪೂರ್ಣವಾಗಿ ತಿಳ್ಕೊಳ್ಳೋಕ್ಕಾಗಲ್ಲ. ಬಟ್ ಅದರ ವ್ಯವಹಾರಗಳ ಬಗ್ಗೆ ಮಾತ್ರ ಅವರು ಅದನ್ನು ಆಸಕ್ತಿ ವಹಿಸುವಂಥದ್ದು. ಗುಸುಗುಸು ಅಥವಾ ಗಾಳಿ ಮಾತಿನ ಸುದ್ದಿಯನ್ನೊಳಗೊಂಡ ಕೊಲೆ, ಸಾವು ಮತ್ತು ನಿಚ್ಛೇದನ ಪ್ರಕರಣಗಳ ವಿವರಣೆಗಳನ್ನೊಳಗೊಂಡ ಅಸಂಖ್ಯ ಸಾಪ್ತಾಹಿಕಗಳನ್ನು, ದೈನಿಕಗಳನ್ನು ಓದುವ ಕ್ರಿಯೆಯಲ್ಲಿ ಈ ಕಾಳಜಿ ವ್ಯಕ್ತವಾಗುತ್ತದೆ. ನೋಡಿ, ಇದೆಲ್ಲ ಬೇರೆ ಒಂದು ಅವರ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಅವರ ಮನಸ್ಸಿನ ಒಂದು ಉನ್ನತೀಕರಣ ಇದು ಯಾವುದರಿಂದಲೂ ಸಾಧ್ಯ ಇಲ್ಲ. ಅಂದರೆ ಈ ಕೇವಲ ಚಡಪಡಿಕೆ ಮತ್ತು ಕಾಡು ಹೊರಟೆಯ ಒಂದು ಪ್ರತಿಫಲ ಏನಿರುತ್ತೆ ಅಂತಂದರೆ, ಇದೇ ಈ ಥರದ್ದು ಒಂದು ಇದನ್ನು ಹುಡುಕಿ ನಿರಂತರವಾಗಿ ಹುಡುಕ್ತಾ ಆ ಮನಸ್ಸನ್ನು ಸ್ಯಾಟಿಸ್ಫೈ ಮಾಡೋದೇ ಆಗಿರುತ್ತೆ.
ನಮ್ಮ ಬಗ್ಗೆ ಬೇರೆಯವರು ಏನು ಯೋಚಿಸುತ್ತಾರೆ ಎಂದು ತಿಳಿಯುವ ಕಳಕಳಿಯ ಹಾಗೆ ಅವರ ಬಗ್ಗೆ ಎಲ್ಲವನ್ನೂ ತಿಳಿಯುವ ಕಾತರ ನಮಗೆ. ಬೇರೆಯವ್ರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋ ಥರನೇ ಇದು ಬೇರೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಅನ್ನುವಂಥದ್ದು ಒಂಥರ ಎರಡೂ ಒಂದೇ ರೀತಿಯಲ್ಲಿ ಇರುತ್ತದೆ. ಇದರಿಂದಾಗಿ ಪ್ರದರ್ಶನ ಪ್ರಿಯತೆ ಹಾಗೂ ಅಧಿಕಾರದ ಆರಾಧನೆಯ ವಿವಿಧ ರೂಪಗಳು ಪ್ರಕಟಗೊಳ್ಳುತ್ತದೆ. ಒಂದು ತೋರ್ಪಡಿಕೆ ಅಂಥದ್ದು. ಪ್ರದರ್ಶನ ಪ್ರಿಯತೆ ಅಂದರೆ ಒಂದು ತೋರ್ಪಡಿಕೆಗಂಥದ್ದು. ತೋರ್ಪಡಿಕೆಗಾಗಿ ಏನು ಬೇಕೋ ಅಷ್ಟನ್ನು ಮಾತ್ರ ಇವರ ಆಸಕ್ತಿಗಳಾಗಿರುತ್ತೆ. ಯಾವುದೇ ಒಂದು ಅಧ್ಯಯನ ಸಂಪೂರ್ಣವಾಗಿರೋದಿಲ್ಲ, ತೋರ್ಪಡಿಕೆಗೆ ಅಷ್ಟೇ. ಏನೋ ಒಂದು ನಾವು ಅಧ್ಯಯನ ಮಾಡ್ತಾಯಿದ್ದೀವಿ, ಏನೋ ಒಂದು ದೊಡ್ಡ ಸಾಧನೆ ಮಾಡ್ತಾಯಿದ್ದೀವಿ ಅಂತ ತೋರಿಸ್ಕೊಳ್ಳೋದಷ್ಟೇ, ಅಧ್ಯಯನ ಮಾಡೋದಲ್ಲ. ಅಷ್ಟು ಮಾತ್ರನೇ ಇವರ ಒಂದು ಉದ್ದೇಶ ಆಗಿರುತ್ತೆ ನೋಡಿ. ಇದರಿಂದಾಗಿ ಪ್ರದರ್ಶನ ಪ್ರಿಯತೆ ಹಾಗೂ ಅಧಿಕಾರದ ಆರಾಧನೆಯ ವಿವಿಧ ರೂಪಗಳು ಪ್ರಕಟಗೊಳ್ಳುತ್ತದೆ. ಇದರ ಮಧ್ಯೆ ಅಧಿಕಾರ ಅನ್ನುವಂಥ ಒಂದು ಇದು ಕೂಡ ಅಲ್ಲಿ ಅವರಲ್ಲಿ ಸೇರಿಕೊಂಡಿರುತ್ತೆ. ಹೀಗೆ ನಾವು ಹೆಚ್ಚು ಹೆಚ್ಚು ಬಹಿರ್ಮುಖರಾಗುತ್ತಾ ಆಂತರಿಕವಾಗಿ ಟೊಳ್ಳಾಗುತ್ತಾ ಹೋಗುತ್ತೇವೆ. ನಾವು ಹೆಚ್ಚು ಹೆಚ್ಚು ಬಹಿರ್ಮುಖವಾಗಿ ನಮ್ಮ ಒಂದು ಪ್ರಯತ್ನದಲ್ಲಿ ಮುಂದಾದರೆ ನಮ್ಮ ಮನಸ್ಸು ಖಾಲಿಯಾಗೇ ಇರುತ್ತೆ. ಅಂದರೆ ನಮ್ಮ ಆಂತರಿಕದಲ್ಲಿ ಏನು ಸಾಧನೆಯನ್ನು ಮಾಡೋಕ್ಕಾಗೋದಿಲ್ಲ, ಮನಸ್ಸಿಗೆ ಯಾವುದೇ ಒಂದು ಶಿಕ್ಷಣವನ್ನು ಕೊಡೋಕ್ಕಾಗೋದಿಲ್ಲ. ಅದು ಕೇವಲ ಖಾಲಿಯಾಗಿರುತ್ತೆ, ಮನಸ್ಸಿನಲ್ಲಿ ಏನೂ ಇರೋದಿಲ್ಲ ಅನ್ನುವಂಥದ್ದು. ನಾವು ಹೆಚ್ಚು ಹೆಚ್ಚು ಬಹಿರ್ಮುಖರಾಗುತ್ತಾ ಆಂತರಿಕವಾಗಿ ಟೊಳ್ಳಾಗುತ್ತಾ ಹೋಗುತ್ತೇವೆ. ನಾವು ಹೆಚ್ಚು ಬಹಿರ್ಮುಖವಾದಂತೆ ಇಂದ್ರಿಯಾನುಭವಗಳು ಮತ್ತು ಸೆಳೆತಗಳು ಹೆಚ್ಚಾಗುತ್ತವೆ. ಇದು ಇನ್ನೊಂದು ನಾವು ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕಾಗಿರುತ್ತದೆ. ನಾವು ಯಾವಾಗ ನಮ್ಮ ಆಂತರಿಕವಾಗಿರೋಂಥ ಒಂದು ಮನಸ್ಸಿಗೆ ಶಿಕ್ಷಣವನ್ನು ಕೊಡೋದ್ರಲ್ಲಿ ನಾವು ಸೋಲ್ತೀವೋ, ಆಗ ನಮ್ಮ ಬಹಿರ್ಮುಖಗಳ ಒಂದು ಫಲಿತಾಂಶವಾಗಿ ಇಂದ್ರಿಯಾನುಭವಗಳು ಮತ್ತು ಸೆಳೆತಗಳು ಹೆಚ್ಚಾಗುತ್ತದೆ. ಅಂದರೆ ಹೊರಗಿನ ಒಂದು ಸೆಳೆತಗಳು ಹೆಚ್ಚಾಗ್ತಾ ಹೋಗುತ್ತದೆ. ಇದರಿಂದಾಗಿ ಆಳಕಿಳಿಯದ ಅಥವಾ ಗಾಢವಾದ ಶೋಧನೆ ಮಾಡಲಾಗದ ಅಶಾಂತವಾದ ಮನಸ್ಸು ನಿರ್ಮಾಣವಾಗುತ್ತದೆ. ಅಂದರೆ ಇಂಥ ಮನಸ್ಸು ಯಾವುದೇ ಒಂದು ಶೋಧನೆ ಮಾಡೋದ್ರಲ್ಲಿ ಕೂಡ ಯಶಸ್ಸನ್ನು ಗಳಿಸೋದಿಲ್ಲ, ಶೋಧನೆ ಮಾಡೋದಕ್ಕಾಗೋದಿಲ್ಲ. ಅಂತ ಮಾಡೋಕ್ಕಾಗದೇ ಇರೋವಂತಹ ಒಂದು ಅಶಾಂತವಾದ ಮನಸ್ಸು, ಮತ್ತು ಯಾವಾಗಲೂ ಅಶಾಂತವಾದಂಥ ಮನಸ್ಸು, ನಿರ್ಮಲತೆ ಯಾವಾಗ ಇರೋದಿಲ್ವೋ ಆವಾಗ ಅಶಾಂತವಾದ ಮನಸ್ಸಿರುತ್ತೆ. ಅಂಥ ಮನಸ್ಸು ನಿರ್ಮಾಣ ಆಗುತ್ತೆ. ಯಾವುದರಿಂದ? ಮುಖ್ಯವಾಗಿ ಕಾಡು ಹರಟೆ ಮತ್ತು ಚಿಂತೆ, ಅದರ ಒಂದು ಪರಿಣಾಮಗಳನ್ನು ಇಲ್ಲಿ ಹೇಳ್ತಾ ಇರುತ್ತದೆ. ಕಾಡು ಹರಟೆಯು ಚಡಪಡಿಸುವ ಮನಸ್ಸಿನ ಪ್ರತೀಕ. ಅಂದರೆ ಕೇವಲ ಮಾತಾಡಬೇಕು ಅನ್ನೋದು ಒಂದೇ ಅವರಲ್ಲಿ ಉದ್ದೇಶ. ಏನು ಮಾತಾಡಬೇಕು, ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾತಾಡಬೇಕು, ಆ ಮಾತಿಂದ ಏನಾದರೂ ಒಂದು ಫಲಿತಾಂಶವನ್ನು ಗಳಿಸ್ಕೋಬೇಕು, ಇಲ್ಲ ಏನಾದರೂ ಒಂದು ಅಭಿವೃದ್ಧಿ ವಿಚಾರವಾಗಿ ಆ ಥರ ಚಿಂತನೆ ಮಾಡಬೇಕು, ಅದೆಲ್ಲ ಏನೂ ಇಲ್ಲ ಇಲ್ಲಿ. ಕಾಡು ಹರಟೆಯು ಚಡಪಡಿಸುವ ಮನಸ್ಸಿನ ಸಂಕೇತ. ಮನಸ್ಸು ಚಡಪಡಿಸ್ತಾ ಇದೆ, ಅದಕ್ಕೊಂದು ಆಹಾರ ಕೊಡಬೇಕು, ಅದು ಕೊಡ್ತಾ ಇದ್ದಾರೆ ಅಷ್ಟೇ. ಆ ಚಡಪಡಿಕೆಯನ್ನು ನಿಲ್ಲಿಸೋದಕ್ಕೋಸ್ಕರ ಇವರು ಕಾಡು ಹರಟೆ ಮಾಡ್ಕೊಂಡಿದ್ದಾರೆ ಅಭ್ಯಾಸ. ಸುಮ್ಮನೆ ಮೌನವಾಗಿದ್ದ ಮಾತ್ರಕ್ಕೆ ಅದು ಶಾಂತ ಮನಸ್ಸಿನ ಸಂಕೇತವಾಗಲಾರದು. ನೀವು ಕಾಡು ಹರಟೆ ಮಾಡದೆ ಸುಮ್ಮನೆ ಮೌನವಾಗಿರ್ತೀನಿ ಅಂತಂದ್ರೂ ಅದು ಕಾಡು ಹರಟೆ, ಅದು ಶಾಂತ ಮನಸ್ಸಿನ ಸಂಕೇತವಾಗಲಾರದು. ಅಂದರೆ ಅದು ಕಾಡು ಹರಟೆಯ ಇನ್ನೊಂದು ರೂಪನೇ ಇರ್ಬೋದು. ಯಾಕೆಂದರೆ ಬರೀ ಕೇವಲ ಪ್ರಯತ್ನ ಆಗಿರುತ್ತೆ ಅಷ್ಟೇ. ಅದು ಮೌನವಾಗಿರಬೇಕು ಅನ್ನೋದು ಪ್ರಯತ್ನ ಪಡ್ತಿದ್ದಾರೆ ಅಷ್ಟೇ. ಮೌನವಾಗಿರೋದು ಪ್ರಯತ್ನ ಪಡ್ತಿದ್ದಾರೆ ಅಷ್ಟೇ. ಯಾಕೆಂದರೆ ಮೌನವಾಗಿರಬೇಕು ಅಂತ ಅನ್ನೋದು, ಆಂತರಿಕ ಮೌನ ಅನ್ನೋದು ಕೇವಲ ಪ್ರಯತ್ನದಿಂದಲ್ಲ, ಅದು ಒಂದು ಸ್ವಾಭಾವಿಕವಾಗಿ ಅದನ್ನು ಸಾಧನೆ ಮಾಡೋದಕ್ಕಾಗಬೇಕು. ಅದು ಮುಂದೆ ನೋಡೋಣ ಅದನ್ನು. ಇಲ್ಲಿ ಮೌನವಾಗಿದ್ದ ಮಾತ್ರಕ್ಕೆ ಅದು ಶಾಂತ ಮನಸ್ಸಿನ ಸಂಕೇತವಾಗಲಾರದು. ಉಪವಾಸ ಮತ್ತು ನಿರಾಕರಣದಿಂದ ಶಾಂತ ಹೊರಹೊಮ್ಮುವುದಿಲ್ಲ, ಅದರಿಂದಲೂ ಏನೂ ಪ್ರಯೋಜನ ಆಗೋದಿಲ್ಲ. ಏನು ಆಗುತ್ತಿದೆ ಎಂಬುದರ ಗ್ರಹಿಕೆಯಿಂದ ಅದು ಹೊರಹೊಮ್ಮುತ್ತದೆ. ಏನು ಆಗುತ್ತಿದೆ ಎನ್ನುವ ಗ್ರಹಿಕೆಯಿಂದ ಅದು ಹೊರಹೊಮ್ಮುತ್ತದೆ. ಏನು ಆಗುತ್ತದೆ ಎಂಬುದನ್ನು ಗ್ರಹಿಸಲು ತ್ವರಿತವಾದ ಎಚ್ಚರಿಕೆ ಬೇಕು. ಮೌನ ಅಂತನ್ನೋದು, ಆಂತರಿಕ ಮೌನ ಅನ್ನೋದು ಹೇಗೆ ಘಟಿಸ್ತದೆ ಅಂತ ಹೇಳ್ತಿರೋದಿಲ್ಲ. ಏನು ಆಗುತ್ತಿದೆ ಎಂಬುದರ ಗ್ರಹಿಕೆಯಿಂದ, ಇಲ್ಲಿ ಏನೋ ಒಂದು ಘಟನೆ ನಡೀತಾ ಇದೆ, ಬಾಹ್ಯದಲ್ಲೇ ಇಟ್ಕೊಳ್ಳೋಣ, ಒಂದು ಘಟನೆ ನಡೀತಾ ಇದೆ ಅಂತಂದರೆ ಅದನ್ನು ಕೂಲಂಕುಷವಾಗಿ ಒಂದು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋದಿದೆಯಲ್ಲ, ಅದು ಏನು ಆಗುತ್ತಿದೆ ಎಂಬುದರ ಗ್ರಹಿಕೆ. ಅದನ್ನು ಗ್ರಹಿಸಿ ನಾವೇನು ಗ್ರಹಿಸೋಕ್ಕೋಸುವಂಥ ಪ್ರಯತ್ನ ಮಾಡ್ತೀವೋ ಅಲ್ಲೇ ಮೌನ ಸೃಷ್ಟಿಯಾಗುತ್ತೆ. ಆ ಮೌನ ಸೃಷ್ಟಿಯಾದಾಗ ಅಲ್ಲಿ ಗ್ರಹಿಕೆ ಅಂತನ್ನೋದು ನಮಗೆ ಸಿಗುತ್ತೆ. ಅದರಿಂದ ಆ ಮೌನದಿಂದ ನಮ್ಗೆ ಗ್ರಹಿಕೆ ಸಿಗುತ್ತೆ. ನೋಡಿ, ಏನು ಆಗುತ್ತಿದೆ ಎಂಬುದನ್ನು ಗ್ರಹಿಸಲು ತ್ವರಿತವಾದ ಎಚ್ಚರ ಬೇಕು.
ಅಂದರೆ ನಾವು ವರ್ತಮಾನದಲ್ಲಿ ಇರಬೇಕು. ಆ ಗ್ರಹಿಕೆ ಸಾಧ್ಯವಾಗಬೇಕು ಅಂದರೆ ನಾವು ನಿರಂತರವಾಗಿ ವರ್ತಮಾನದಲ್ಲಿ ಇರಬೇಕು. ಮತ್ತು ಆ ಮೌನನೂ ನಾವು ಅಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೌನದ ಮೂಲಕನೇ ನಮಗೆ ಈ ಒಂದು ಗ್ರಹಿಕೆ ಸಾಧ್ಯ ಆಗುತ್ತೆ. ಏಕೆಂದರೆ ಏನು ಆಗುತ್ತಿದೆ ಎನ್ನುವುದು ಜಡವಲ್ಲ, ಏನೋ ಒಂದು ಆಗ್ತಿದೆ ಅದು ಜಡವಲ್ಲ ಅದು ಅಂತ ಹೇಳ್ತಾ ಇರೋದು. ಅದರಿಂದ ಇಷ್ಟೆಲ್ಲ ಆಗ್ತಾಯಿದೆ. ಇಷ್ಟೆಲ್ಲ ಅಂದರೆ ಒಂದು ಮೌನ ಅಂತ ಅನ್ನೋದು, ಆಂತರಿಕ ಮೌನ ಅನ್ನೋದು ನಮ್ಮಲ್ಲಿ ಹುಟ್ಟುತ್ತಾ ಇದೆ. ಅದು ಹುಟ್ಟೋದಕ್ಕೆ ಆ ಒಂದು ಜಾಗೃತಿ ಬೇಕು ನಮಗೆ. ನಾವು ವರ್ತಮಾನದಲ್ಲಿ ನಿಂತ್ಕೋಬೇಕು. ವರ್ತಮಾನದಲ್ಲಿ ನಿಂತ್ಕೋಬೇಕು ಅಂತಂದರೆ ವರ್ತಮಾನದಲ್ಲಿ ಏನು ನಡೀತಿದೆ ಅನ್ನೋದನ್ನು ನಾವು ಗ್ರಹಿಕೆ ಮಾಡೋದಕ್ಕೆ ಸಾಧ್ಯ ಆಗಬೇಕು. ಅದು ಮುಖ್ಯವಾಗಿ ನಾವು ಮಾಡಬೇಕಾಗಿರುತ್ತೆ. ಅದು ನಿಜವಾದ ಮೌನ ಆಗಿರುತ್ತೆ. ಸುಮ್ಮನೆ ಇರೋದು ಮೌನ ಅಲ್ಲ ಅದು. ಅಂದರೆ ಇಲ್ಲಿ ಹೇಳ್ತಾ ಇರೋದು ಚಡಪಡಿಕೆಯನ್ನು ನಿಲ್ಲಿಸ್ಬಿಡ್ತೀನಿ, ನಾನು ಮೌನ ಕೂತ್ಕೊಂಡ್ಬಿಡ್ತೀನಿ ಅಂತಂದರೆ ಅದಲ್ಲ ಮೌನ. ಚಡಪಡಿಕೆಗೆ ವಿರುದ್ಧವಾಗಿರುವಂಥದ್ದು ಆಂತರಿಕ ಮೌನವನ್ನು ಸಾಧನೆ ಮಾಡುವಂಥದ್ದು. ಅದು ಎಲ್ಲಿಂದ ಸಾಧನೆ ಆಗುತ್ತೆ ಅನ್ನೋದು ವರ್ತಮಾನದ ಗ್ರಹಿಕೆಯಲ್ಲಿ ಸಾಧನೆ ಆಗುತ್ತೆ. ಆ ಪ್ರಯತ್ನದಲ್ಲಿ ನಾವು ನಿಂತರೆ ಮಾತ್ರ ಈ ಚಡಪಡಿಕೆ, ಕಾಡು ಹರಟೆ ಎಲ್ಲ ನಿಲ್ಲೋದಕ್ಕೆ ಸಾಧ್ಯ. ಯಾಕೆಂದರೆ ಅವಾಗ ಮನಸ್ಸು ಮೌನವಾಗಿರುತ್ತೆ. ಮನಸ್ಸು ಬೇರೆ ಏನು ಕೇಳಲ್ಲ. ಮಾತಾಡಬೇಕು, ಅವ್ರ ಏನೋ ಒಂದು ಮಾತಾಡ್ತಾನೆ ಇರಬೇಕು ಅನ್ನೋದನ್ನು ಕೇಳಲ್ಲ. ಯಾಕೆಂದರೆ ಮನಸ್ಸು ಬೇರೆ ಜಾಗೃತಿ ಸ್ಥಿತಿನಲ್ಲಿರುತ್ತೆ. ವರ್ತಮಾನದಲ್ಲಿ ಏನೋ ಆಗ್ತಿದೆ ಅದನ್ನು ಗ್ರಹಿಸಲು ಪ್ರಯತ್ನ ಪಡ್ತಾ ಇರುತ್ತೆ. ಆವಾಗ ಈ ಕಾಡು ಹರಟೆ ಮತ್ತು ಚಡಪಡಿಕೆ ಮನಸ್ಸಿನಲ್ಲಿ ಇರೋಲ್ಲ, ಬರೋದಿಲ್ಲ. ಸೊ ಏಕಾಗ್ರತೆಯೂ ಬರಬೇಕು. ಆ ಗ್ರಹಿಕೆಯಿಂದಲೇ ಏಕಾಗ್ರತೆಯೂ ಬಂದ್ಬಿಡುತ್ತೆ. ಅಥವಾ ಏಕಾಗ್ರತೆ ಇದ್ದರೆ ಗ್ರಹಿಕೆ ಬರುತ್ತೆ. ಹಾಗಾಗುತ್ತೆ. ಆ ಏಕಾಗ್ರತೆಗೆ ನಾವು ಅದು ಬೇಕದು. ಅದೇ ಜಾಗೃತಿ. ಆ ಜಾಗೃತಿ ಅನ್ನೋದು ಬೇಕು ನಮಗೆ. ವರ್ತಮಾನನ ನಾವು ಎಷ್ಟು ಫೋಕಸ್ ಮಾಡಿ ನೋಡ್ತೀವೋ, ನಾವು ಎಷ್ಟು ಏಕಾಗ್ರತೆಯಿಂದ ನಾವು ನೋಡ್ತೀವೋ ಅಷ್ಟು ಜಾಗೃತಿ ನಮ್ಮಲ್ಲಿ ಉಂಟಾಗುತ್ತೆ. ಅಷ್ಟು ಗ್ರಹಿಕೆ ನಮ್ಮಲ್ಲಿ ಸಾಧ್ಯ ಆಗ್ತಾ ಹೋಗುತ್ತದೆ. ಆ ಗ್ರಹಿಕೆಯ ಪರಿಣಾಮನೇ ಆಂತರಿಕ ಮೌನ. ಆ ಗ್ರಹಿಕೆ ಹೆಂಗೆ ಉಂಟಾಗುತ್ತದೋ ಅದು ಮನಸ್ಸಲ್ಲಿ ಮೌನವಾದ ಸ್ಥಿತಿಗೆ ಕರ್ಕೊಂಡೋಗಿ ಅಲ್ಲಿ ನಮ್ಮ ಒಳಗಿಂದ ಏನೋ ಒಂದು ಸ್ಫುರಣೆ ಆಗುತ್ತೆ. ಅದು ಇದಾಗ್ತಾ ಇದೆ, ಅವರು ಅಲ್ಲಿ ಆಗ್ತಿರೋವಂಥ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ನಡೀತಾ ಇರುತ್ತೆ. ಅಲ್ಲಿ ಈ ಸಮಸ್ಯೆಗೆ ಈ ಪರಿಹಾರ ಆಗಬಹುದು ಅಂತ ಅನ್ಸುತ್ತೆ. ಅದು ಗ್ರಹಿಕೆ ಆಗುತ್ತೆ. ಏಕೆಂದರೆ ಏನಾಗ್ತಿದೆ ಅಂತ ಗೊತ್ತಿರುತ್ತಲ್ಲ. ಈಗ ಹೇಳ್ತಾರಲ್ಲ ಡಾಕ್ಟ್ರಿಗೆ, ಕಾಯಿಲೆ ಏನು ಅಂತ ವಾಸಿ ಆಗಿಬಿಟ್ರೆ, ಗೊತ್ತಾಗೋಗ್ಬಿಟ್ರೆ 80% ವಾಸಿ ಆದಾಗೆ, ಇನ್ನು 20% ಔಷಧಿ ತೊಗೊಳೋದಷ್ಟೇ. ಇಲ್ಲೂ ಅಷ್ಟೇ. ಆ ಗ್ರಹಿಕೆ ಉದ್ದೇಶ ಏನು ಅಂತಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಅಲ್ಲಿ ಅದನ್ನು ಆ ಸಮಸ್ಯೆ ಒಂದು ಪರಿಹಾರ ಕಂಡುಕೊಳ್ಳೋದು. ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಗ್ರಹಿಸೋದಕ್ಕೆ ಸಾಧ್ಯ ಆಗೋದಾದರೆ ನಮಗೆ ಪರಿಹಾರನೂ ಜೊತೆಯಲ್ಲೇ ಬಂದ್ಬಿಡುತ್ತೆ. ಅದು ಈ ಮೌನದಿಂದ ಸಾಧ್ಯ ಆಗುತ್ತೆ. ಆ ಮೌನದಿಂದ ಯಾವಾಗ ಸಾಧ್ಯ ಆಗುತ್ತೋ ನಮ್ಮೊಳಗೆ ಈ ಚಡಪಡಿಕೆ, ಕಾಡು ಹರಟೆಗಳೆಲ್ಲ ನಿಂತಾ ಹೋಗುತ್ತೆ. ಆಳವಾಗಿ ನೋಡುವಂಥ ಪ್ರಯತ್ನ. ನೆಕ್ಸ್ಟ್ ಪ್ಯಾರಾಗ್ರಾಫು. ಚಿಂತೆ ಮಾಡದಿದ್ದರೆ ನಾವು ಬದುಕುತ್ತಿಲ್ಲ ಎಂದು ಭಾಳಷ್ಟು ಮಂದಿಗೆ ಅನ್ನಿಸಿತು. ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಮ್ಮಲ್ಲಿ ಏನೋ ಒಂದು ಮೆಚುರಿಟಿ ಅಂತ ಅನ್ನೋದಿದೆ, ನಾವು ಅದು ಚಿಂತೆ ಮಾಡಿ ಎಲ್ಲವನ್ನೂ ಗ್ರಹಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈ ಚಿಂತೆಯಿಂದ ಮಾಡಬೇಕಾಗಿರೋದು ಆ್ಯಕ್ಚುಲಿ ಚಿಂತನೆ ಮಾಡಬೇಕಾಗಿರೋದು. ಆದರೆ ಅದಲ್ಲ, ಅದು ಚಿಂತೆನಲ್ಲೇ ತೊಡಗಿರ್ತಾರೆ ಯಾವಾಗಲೂ. ಚಿಂತೆ ಅಂತ ಅನ್ನೋದೇ ಏನಂದ್ರೆ ಅದು ಪರಿಹಾರವಿಲ್ಲದ ಸಮಸ್ಯೆ. ಚಿಂತನೆ ಸಮಸ್ಯೆಯನ್ನು ಹುಡುಕುವಂಥ ಒಂದು ದಾರಿ. ಚಿಂತೆ ಯಾವಾಗಲೂ ಚಿಂತೆನಲ್ಲಿರೋರು ಚಿಂತೆನಲ್ಲೇ ಇರ್ತಾರೆ. ಯಾಕೆಂದರೆ ಅವ್ರ ಪರಿಹಾರದ ಅವ್ರಿಗೆ ಸಿಕ್ಕಿರೋದೇ ಇಲ್ಲ, ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಚಿಂತೆಯಿಂದ ಹೊರಬಂದರೆ ಮಾತ್ರನೇ ಪರಿಹಾರ ಸಾಗೋದು. ಮತ್ತೆ ಚಿಂತನೆನೂ ಮತ್ತೆ ಇದೇ ಬರುತ್ತೆ. ವರ್ತಮಾನಕ್ಕೆ ಬರಬೇಕು, ಅದನ್ನು ಗ್ರಹಿಸಬೇಕು, ಅಲ್ಲೇ ನಾವು ಮನಸ್ಸನ್ನು ಮೌನವಾಗಿ ಇಟ್ಕೋಬೇಕು. ಆವಾಗ ನಮಗೇನೋ ಒಂದು ಸ್ಫುರಣೆ ಆಗುತ್ತೆ ಒಳಗಡೆಯಿಂದ. ಅದು ಚಿಂತನೆಯ ಒಂದು ಫಲ ಆಗಿರುತ್ತದೆ. ಚಿಂತೆ ಏನು ಮಾಡೋಕ್ಕೆ ಬಿಡಲ್ಲ. ಚಿಂತೆ ಸುಮ್ಮನೆ ನಮ್ಮನ್ನ ದುಃಖದಲ್ಲಿ ಮುಳುಗಿಸ್ತಾ ಇರುತ್ತೆ. ಅಯ್ಯೋ ನನಗೆ ಹಂಗಾಗೋಯ್ತು, ಹಿಂಗಾಗೋಯ್ತು, ಅದು ಏನು ಸಮಸ್ಯೆಗೆ ಪರಿಹಾರ ಕೊಡ್ತಾ ಇರಲ್ಲ, ಬರೀ ಅದು ಮಾಡ್ತಾ ಇರುತ್ತೆ. ಅದಕ್ಕೆ ನೋಡಿ, ಇಲ್ಲಿ ಚಿಂತೆ ಮಾಡದಿದ್ದರೆ ನಾವು ಬದುಕುತ್ತಿಲ್ಲ ಎಂದು ಭಾಳಷ್ಟು ಮಂದಿಗೆ ಅನ್ನಿಸಿತು. ತುಂಬ ಜನ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾವು ಮತ್ತು ನಮ್ಮೊಳಗೆ ಇರೋವಂಥ ಬುದ್ಧಿಯನ್ನು ಚಿಂತೆ ಮಾಡೋದ್ರ ಮೂಲಕನೇ ಅದನ್ನು ಉಪಯೋಗಿಸ್ಕೊತಾ ಇದ್ದೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಮತ್ತು ಈ ವ್ಯತ್ಯಾಸಗಳನ್ನು ತಿಳ್ಕೊಬೇಕು. ಬಟ್ ಇದನ್ನು ಸಾಮಾನ್ಯ ಜೇಕೆ ಅಭ್ಯಾಸ ಮಾಡೋರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಹೊರ ಪ್ರಪಂಚಕ್ಕೆ ಇದು ಸ್ವಲ್ಪ ತಿಳ್ಕೊಳ್ಳೋದು ಕಮ್ಮಿ ಆಗುತ್ತೆ, ಈ ಒಂದು ವ್ಯತ್ಯಾಸಗಳು. ನಮ್ಮಲ್ಲಿ ಅನೇಕ ಮಂದಿಗೆ ಒಂದಲ್ಲ ಒಂದು ಸಮಸ್ಯೆಯಂತೆ ಗುದ್ದಾಡುವುದು ಬದುಕಿರುವುದರ ಕುರು. ನೋಡಿ, ಅವ್ರು ಏನಂತಾರೆ, ನಾವು ಆ್ಯಕ್ಟಿವ್ ಆಗಿದ್ದೀವಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಅವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಾನೇ ಇರೋದು.
ಅಲ್ಲಿ ಪರಿಹಾರಗಳನ್ನು ತಗೊಳ್ಳೋದಲ್ಲ, ಹುಡುಕೋದಲ್ಲ, ಪರಿಹಾರಗಳನ್ನು ಹುಡುಕೋದಲ್ಲ, ಬರೀ ಸಮಸ್ಯೆಗಳು. ಇಲ್ಲೊಂದು ಸಮಸ್ಯೆ, ಆ ಸಮಸ್ಯೆಗಳ ಬಗ್ಗೆ ಚಿಂತೆ ಹಚ್ಕೊಂಡಿರೋದು, ಮತ್ತು ಇನ್ಯಾವುದೋ ಒಂದು ಸಮಸ್ಯೆ ಬಂತು ಅಲ್ಲಿಂದ ಈ ಚಿಂತೆನ ಅಲ್ಲಿಂದ ಶಿಫ್ಟ್ ಮಾಡ್ಕೊಳ್ಳೋದು, ಅಲ್ಲೇ ಚಿಂತೆ ಮಾಡ್ತಾ ಇರೋದು, ಬರೀ ಈ ಥರ ಮಾಡೋದನ್ನೇ ನಮ್ಮ ಜನ ಬದುಕು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಸೊಲ್ಯೂಷನ್ ಏನೂ ಮಾಡೋಕ್ಕೆ ಹೋಗೋದೇ ಇಲ್ಲ, ಅದಕ್ಕೇನು ಇಲ್ಲ, ಬರೀ ಚಿಂತೆ ಮತ್ತು ಸಮಸ್ಯೆ ಇಲ್ಲದ ಬದುಕನ್ನು ನೋಡಿ. ಒಂದು ಸಮಸ್ಯೆಯೊಂದಿಗೆ ಗುದ್ದಾಡುವುದು ಬದುಕಿರುವುದರ ಕುರುಹು. ಸಮಸ್ಯೆ ಇಲ್ಲದ ಬದುಕನ್ನು ನಾವು ಕಲ್ಪಿಸಿಕೊಳ್ಳಲಾರೆವು. ಯಾವಾಗಲೂ ಬದುಕೇ ಒಂದು ಸಮಸ್ಯೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅಯ್ಯೋ ಇಷ್ಟೊಂದು ಪ್ರಪಂಚ ಇಷ್ಟೊಂದು ಇದಾಗ್ಬಿಟ್ಟಿದೆ, ಮೆಟೀರಿಯಲಿಸ್ಟಿಕ್ಕು, ಇಷ್ಟೊಂದು ಸಮಸ್ಯೆಗಳು, ನಮ್ಮ ಪ್ರಪಂಚ ನಮ್ಮ ಸಾಲ್ವ್ ಆಗಲ್ಲ, ಆ ಥರನೇ ಯೋಚನೆ ಮಾಡ್ತಾರೆ ಹೊರತು ಯಾವುದನ್ನ ಸಮಸ್ಯೆ ಬಂದರೆ ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋರು ತುಂಬ ಕಮ್ಮಿ ಇರ್ತಾರೆ. ಸಮಸ್ಯೆಯೊಂದರಲ್ಲಿ ನಾವು ಹೆಚ್ಚು ಮಗ್ನರಾದಂತೆ ನಾವು ಬದುಕಿದ್ದೇವೆ ಎಂದು ಭಾವಿಸುತ್ತೇವೆ. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಹಂಗೆ ಹೆಚ್ಚು ನಾವು ಸಮಸ್ಯೆ ಒಳಗೆ ಮುಳುಗಬೇಕು, ಆವಾಗ ನಮ್ಗೆ ಏನೋ ಪರಿಹಾರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಪರಿಹಾರದಲ್ಲಿ ಅವರು ಸೋಲ್ತಾ ಇದ್ದಾರೆ, ಪರಿಹಾರ ಸಿಗ್ತಿಲ್ಲ ಅವ್ರಿಗೆ. ಅವ್ರು ಅನ್ಕೋತಿದ್ದಾರೆ ಅಷ್ಟೇ, ಹೆಚ್ಚು ನಾವು ಮುಳುಗಿದಷ್ಟು ನಮ್ಮ ಬದುಕು ಚೆನ್ನಾಗಿರುತ್ತೆ, ಅಲ್ಲೇ ಎಲ್ಲೋ ಸೊಲ್ಯೂಷನ್ ಸಿಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಚಿಂತೆಯಿಂದ ಹೊರಬರೋ ತನಕ ಅದು ಸಾಧ್ಯ ಇಲ್ಲ. ಅದು ಸಮಸ್ಯೆಯ ಬಗ್ಗೆ ಚಿಂತೆ ಮಾಡಿ ಉದ್ವಿಗ್ನಗೊಳ್ಳುವುದರಿಂದ ಮನಸ್ಸು ಮಂಕಾಗುತ್ತದೆ, ಅಸೂಕ್ಷ್ಮವಾಗುತ್ತದೆ, ಬಳಲುತ್ತದೆ. ಏನಾಗುತ್ತೆ ಅಂತ ಹೆಚ್ಚು ಈಗ ಹೇಳ್ತಾರಲ್ಲ, ಹೆಚ್ಚು ವಯಸ್ಸಾದಂತೆ ಕಾಣ್ತಿದ್ದೀರಾ ನೀವು ಅಂತಾರಲ್ಲ, ಏನಾದರೂ ಚೆನ್ನಾಗಿದ್ದಾರೆ. ಒಂದು 2-3 ವರ್ಷ ಆದಮೇಲೆ ಅಪರೂಪಕ್ಕೆ ನೋಡಿದ್ರೆ ಯಾಕೆ ಇಷ್ಟೊಂದು ವಯಸ್ಸಾದಂತೆ ಕಾಣ್ತಿದ್ರಲ್ಲ ನೀವು, ಯಾಕೆಂದರೆ ಅವ್ರು ಹೆಚ್ಚಾಗಿ ಚಿಂತೆಯಲ್ಲಿ ಮುಳುಗಿ ಏನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಅವರ ಮನಸ್ಸು ಮಂಕಾಗಿರುತ್ತದೆ, ಅಸೂಕ್ಷ್ಮವಾಗಿರುತ್ತದೆ ಮತ್ತು ಬಳಲಿರುತ್ತದೆ. ಅಂದರೆ ಮನಸ್ಸನ್ನು ಆ ಹಂತಕ್ಕೆ ತೊಗೊಂಡು ಹೋಗೋದಕ್ಕೆ ಬಿಡಬಾರ್ದು. ಹಂತಕ್ಕೆ ತೊಗೊಂಡೋಗ್ಬಿಟ್ರೆ ಮನಸ್ಸು ನಮ್ಮನ್ನು ಸೋಲಿಸ್ತಾ ಇದೆ ಅಂತ, ಅದರ ಪರಿಣಾಮ ಈ ಥರ ಆಗ್ತಾ ಹೋಗುತ್ತದು. ಸಮಸ್ಯೆಯೊಂದಿಗೆ ನಿರಂತರವಾಗಿ ಗುದ್ದಾಡುವ ಈ ಸ್ಥಿತಿ ಯಾಕಾಗಿ, ಏನಕ್ಕೆ ಬೇಕು? ಸಮಸ್ಯೆಯೊಂದಿಗೆ ಈ ಥರ ನಾವು ಗುದ್ದಾಡಬೇಕಲ್ಲ, ಇದು ನಿಜವಾಗಲೂ ಅವಶ್ಯಕತೆ ಇದೆಯಾ, ಅದು ಬೇಕಾದು ಅಂತ ನಾವು ಯಾವತ್ತಾರು ಪ್ರಶ್ನೆ ಹಾಕ್ಕೊಂಡಿದ್ದೀವ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಚಿಂತೆ ಸಮಸ್ಯೆಯನ್ನು ಪರಿಹರಿಸುತ್ತದೆಯೇ? ಇದು ಒಂದು ಪ್ರಶ್ನೆ. ಚಿಂತೆಯಿಂದ ಎಲ್ಲ ಸಮಸ್ಯೆ ದೂರ ಆಗುತ್ತೆ ನಿಮಗೆ. ನಮ್ಮಲ್ಲಿ ಬಹಳಷ್ಟು ಮಂದಿಗೆ ಶಾಂತವಾದ ಮನಸ್ಸೆಂಬುದು ಬೆಚ್ಚಿ ಬೀಳಿಸುವ ಸಂಗತಿ. ಮನಸ್ಸು ಶಾಂತವಾಗಿರಬೇಕು ಅಂತಂದರೆ ಅಯ್ಯೋ ಅದು ಹೆಂಗೆ ಸಾಧ್ಯ ಆಗುತ್ತೆ, ಎಲ್ಲಾದರೂ ಉಂಟಾದು, ಸುಮ್ಮನೆ ಕೂತಿರೋಕ್ಕಾಗತ್ತೆ? ಏನಾದ್ರೂ ಸುಮ್ಮನೆ ಕೂತಿರೋರು ಏನೋ ಒಂದು ಹುಡುಕೋತಾರೆ, ಅದೇ ಚಡಪಡಿಕೆಯ ಮನಸ್ಸು. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲಪ್ಪ, ಕೈನಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೇನೋ ಒಂದು ಹೊತ್ತದು ಅದು ತಿರುಗಿಸು, ಇದು ಮಾಡು ಅದು ಮಾಡು, ಚಡಪಡಿಕೆಯ ಮನಸ್ಸು. ಅಂದರೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಬಹಳಷ್ಟು ಮಂದಿಗೆ ಶಾಂತವಾದ ಮನಸ್ಸೆಂಬುದು ಬೆಚ್ಚಿ ಬೀಳಿಸುವ ಸಂಗತಿ. ಶಾಂತವಾಗಿರಲು ಅವರಿಗೆ ಭಯ. ಶಾಂತವಾಗಿದ್ದರೆ ಹೆಂಗೆ, ಏನು ಜೀವನ ಅಂದ್ರೆ ಅವರು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಟೈಮೆಲ್ಲ ವೇಸ್ಟ್ ಆಗೋಯ್ತು, ಅರ್ಧ ದಿನ ಮನೇಲಿದ್ಬಿಟ್ಟೆ, ಏನೂ ಮಾಡಲಿಲ್ಲ, ಕೂತು ನಿಂತು ಕಾಲ ಕಳೆದ್ಬಿಟ್ಟು, ಅಲ್ಲಿ ಬರೀ ಚಡಪಡಿಕೆ ಇರುತ್ತೆ ಅಷ್ಟೇ. ಶಾಂತವಾಗಿದ್ದೀವಿ ಅಂತ ಅನ್ಕೋತಾರೆ, ಬರೀ ಚಡಪಡಿಕೆನಲ್ಲಿ ಕಾಲ ಕಳೆದ್ಬಿಡ್ತಾರೆ ಅವರು ಎಲ್ಲರೂ. ಆದರೆ ಚಿಂತೆ ಅವರ ಮನದ ಶಾಂತ ಸ್ಥಿತಿಗೆ ಆತಂಕಕಾರಿ. ಶೋಧನೆ ಮಾಡಲು ಹಿಂಜರಿಯದ ಮನಸ್ಸು ಸದಾ ರಕ್ಷಣಾತ್ಮಕವಾಗಿರುತ್ತದೆ. ನೋಡಿ, ಶೋಧನೆ ಮಾಡಲು ಹಿಂಜರಿಯುವ ಮನಸ್ಸು ಸದಾ ರಕ್ಷಣಾತ್ಮಕವಾಗಿರುತ್ತದೆ. ಭಯ, ಯಾವ ಮನಸ್ಸು ರಕ್ಷಣೆ ಬೇಡತ್ತೋ ಆ ಮನಸ್ಸಿನಲ್ಲಿ ಭಯ ಅನ್ನೋದಿರುತ್ತೆ. ಮನಸ್ಸಿನಲ್ಲಿ ಭಯ ಹೋಗೋ ತನಕ ನಮ್ಮೊಳಗಡೆ ಜಾಗೃತಿ ಅಂತ ಅನ್ನೋದು ಬರೋದಿಲ್ಲ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ನಾವು ಯಾವುದೇ ಒಂದು ಸಮಸ್ಯೆಗಳನ್ನು ಒಂದು ಶೋಧನಾತ್ಮಕ ರೀತಿಯಲ್ಲಿ ನೋಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಫಸ್ಟು ನಮ್ಮಲ್ಲಿ ಏನು ಒಂದು ರಕ್ಷಣಾತ್ಮಕ ಒಂದು ವ್ಯೂಹ ಇದೆಯೋ ಅದನ್ನು ಮನಸ್ಸಿನಿಂದ ತೆಗೆದಾಕಬೇಕು. ಆವಾಗ ಮಾತ್ರ ನಾವು ಭಯದಿಂದ ಹೊರತಾಗಿ ಜೀವನ ಮಾಡೋದಕ್ಕೆ ಸಾಧ್ಯ. ಆವಾಗ ಮಾತ್ರ ಮನಸ್ಸಿಗೆ ಒಂದು ಇದಾಗುವಂಥದ್ದು. ರಕ್ಷಣಾತ್ಮಕವಾಗಿರುತ್ತದೆ ಮತ್ತು ಚಡಪಡಿಕೆಯೇ ಅದರ ರಕ್ಷಣಾ ಕೋಟೆಯಾಗಿರುತ್ತದೆ. ಒಂದು ರಕ್ಷಣಾತ್ಮಕವಾಗಿರ್ತದಲ್ಲ, ಅದರ ರಿಸಲ್ಟ್ ಏನಾಗಿದೆ ಅಂತಂದರೆ ಬರೀ ಚಡಪಡಿಕೆ, ನಿರಂತರವಾಗಿ ಚಡಪಡಿಕೆ ಅಷ್ಟೇ. ಅದಕ್ಕೆನ್ನ ಅದನ್ನು ಬಿಟ್ಟು ಬೇರೆ ಏನೋ ಅವರು ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ರೂಢಿ, ಸತತವಾದ ಶ್ರಮ ಹಾಗೂ ಸನ್ನಿವೇಶದ ಪ್ರಭಾವದಿಂದ ಮನಸ್ಸಿನ ಪ್ರಜ್ಞಾವಲಯವು ಉದ್ವಿಗ್ನಗೊಂಡು ಚಡಪಡಿಸುತ್ತದೆ.
ಆ ಚಡಪಡಿಕೆನೋ ಅಭ್ಯಾಸದಿಂದ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಅದನ್ನು ಶಾಂತ ಮಾಡ್ಕೊಳ್ಳೋದು ಅಂತ ಅನ್ನೋದು ಅಷ್ಟು ಸುಲಭದ ಒಂದು ಕೆಲಸ ಆಗಲ್ಲ ಅಂಥ ಮನಸ್ಸಿಗೆ. ಈ ಬಗ್ಗೆಯೇ ಮೇಲು ಮಾತಿನ ಚಟುವಟಿಕೆ ಮತ್ತು ಸೆಳೆತಕ್ಕೆ ಆಧುನಿಕ ಜೀವನ ಇಂಬು ನೀಡುತ್ತದೆ. ಅದೇ ಒಂದು ಆಧುನಿಕ ಜೀವನ, ಇವತ್ತಿನ ಒಂದು ಜೀವನದ ಆಕರ್ಷಣೆ ಏನಿದೆಯೋ ಅದು ಕೂಡ ಬೇಕಾಗುತ್ತೆ. ಆ ಚಟುವಟಿಕೆಯನ್ನು ಅದು ಬೇಕು ಇದು ಬೇಕು ಅಂತ ಅನ್ನೋದು ಆಕರ್ಷಣೆ ಇರುವಂಥದ್ದು ಈ ಒಂದು ಆಧುನಿಕ ಜೀವನದ ಬಗ್ಗೆ. ಅದು ಸೆಳೆತವು ಆತ್ಮರಕ್ಷಣೆಯ ಇನ್ನೊಂದು ರೂಪ. ಮತ್ತು ಆತ್ಮರಕ್ಷಣೆ ಅಂದರೆ ಮತ್ತೆ ಏನಲ್ಲಿ ಮತ್ತೆ ಭಯ, ಎಲ್ಲ ಒಂಥರ ಪ್ರೊಟೆಕ್ಟಿವ್ ಆಗಿರಬೇಕು, ನನಗೆಲ್ಲ ಬೇಕು, ಎಲ್ಲ ಅನುಕೂಲಗಳು ಬೇಕು, ಎಲ್ಲ ಇದು ಬೇಕು, ಇಲ್ಲದೇ ಇದ್ದರೆ ಮುಂದೆ ನನಗೇನು ತೊಂದರೆ ಆಗುತ್ತೋ ಅನ್ನೋಂಥ ಒಂದು ಭಯ ಅವರಲ್ಲಿ ಇದ್ದೇ ಇರುತ್ತೆ. ರಕ್ಷಣೆ ಎಂಬುದು ಪ್ರತಿರೋಧ, ಅದು ಅರಿತುಕೊಳ್ಳುವ ಕ್ರಿಯೆಗೆ ಅಡಚಣೆ. ಅಂದರೆ ಮನಸ್ಸು ತನ್ನನ್ನು ತಾನು ಅರಿತುಕೊಳ್ಳುವ ಕ್ರಿಯೆಗೆ ಅದು ಪ್ರತಿರೋಧ. ರಕ್ಷಣೆ ಅಂದರೆ ಮತ್ತೆ ಭಯ. ಎಲ್ಲಿ ಭಯ ಅಂತಂದು ಇರುತ್ತೋ ಅಲ್ಲಿ ಮನಸ್ಸು ತನ್ನನ್ನು ತಾನು ಅರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಯಾವಾಗಲೂ ಒಂದು ಆ ರಕ್ಷಣೆ ಅಂತ ಅನ್ನೋದು, ಭಯ ಅನ್ನೋದು ಪ್ರತಿರೋಧದಂತೆ ಕೆಲಸ ಮಾಡ್ತಿರುತ್ತೆ, ತಡಿತಾ ಇರುತ್ತೆ, ರೆಸಿಸ್ಟೆನ್ಸ್ ತಡಿತಾ ಇರುತ್ತೆ. ಅದು ಕಾಡು ಹರಟೆಯಂತೆ ಚಿಂತೆ ಕೂಡ ತೀವ್ರತೆ ಮತ್ತು ಗಾಂಭೀರ್ಯವನ್ನು ಹೋಲುತ್ತದೆ. ನೋಡಿ, ಕಾಡು ಹರಟೆ ಮತ್ತು ಚಿಂತೆ ಅಂತ ಅವರು ಶುರು ಮಾಡಿದ್ರು. ಕಾಡು ಹರಟೆ ಬಗ್ಗೆ ಹೇಳ್ತಾ ಇದ್ರು ಇದುವರೆಗೂ. ಚಿಂತೆನೋ ಏನೋ ಬೇರೆ ಏನೋ ಅಲ್ಲ ಅಂತಂದ್ಬಿಟ್ಟು ಅದನ್ನು ಅದಕ್ಕೆ ಸಿಮಿಲರ್ ಆಗಿ ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಕಾಡು ಹರಟೆಯಂತೆ ಚಿಂತೆ ಕೂಡ ತೀವ್ರತೆ ಮತ್ತು ಗಾಂಭೀರ್ಯವನ್ನು ಹೋಲುತ್ತದೆ. ನಾವೆರಡನ್ನು ಸಮನಾಗಿ ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ, ಚಿಂತೆ ಸ್ವರೂಪವನ್ನು ನೋಡ್ತಾನೆ ಬರ್ತಾ ಇದ್ದೀವಿ. ಆದರೆ ಅದು ಆಕರ್ಷಣೆಯಿಂದ ಉದ್ಭವಿಸುತ್ತದೆಯೇ ಹೊರತು ಶ್ರದ್ಧೆಯಿಂದಲ್ಲ. ಅದನ್ನು ನಾವು ತಿಳ್ಕೊಬೇಕಾಗಿದೆ. ಕೇವಲ ಚಿಂತೆ ಅಂತ ಅನ್ನೋದು ಕೇವಲ ಆಕರ್ಷಣೆಯಿಂದ ಬರುತ್ತೆ, ಶ್ರದ್ಧೆಯಿಂದ ಬರೋದಿಲ್ಲ. ಶ್ರದ್ಧೆಯಿಂದ ಬಂದರೆ ಅದು ಚಿಂತನೆ ಆಗುತ್ತದು. ಆಕರ್ಷಣೆಯಿಂದ ಬಂದರೆ ಚಿಂತೆ ಆಗುತ್ತೆ, ಶ್ರದ್ಧೆಯಿಂದ ಬಂದರೆ ಚಿಂತನೆ ಆಗುತ್ತದೆ ಎಂಬುದು ಸೂಕ್ಷ್ಮ ಪರಿಶೀಲನೆಯಿಂದ ತಿಳಿಯುತ್ತದೆ. ಆಕರ್ಷಣೆಯು ಬದಲಾಗುತ್ತಲೇ ಇರ್ತದೆ. ಆಕರ್ಷಣೆ ಅನ್ನೋದೇ ಹಾಗೆ, ಇವತ್ತೊಂದು ಆಕರ್ಷಣೆ ಇರುತ್ತೆ, ನಾಳೆ ಇನ್ನೊಂದು ಆಕರ್ಷಣೆ ಬರುತ್ತೆ. ಈ ಥರ ಆಕರ್ಷಣೆಗಳು ಬದಲಾಗ್ತಾನೆ ಇರುತ್ತೆ. ಒಂದು ಆಕರ್ಷಣೆ ಅನ್ನೋದು ಇರೋದಿಲ್ಲ. ಒಂದು ಆಕರ್ಷಣೆ ಅಂತಿದ್ರೆ ಅದು ಬೋರ್ ಆಗಿಬಿಡುತ್ತೆ ಮನಸ್ಸಿಗೆ. ಒಂದು ಆಕರ್ಷಣೆ ಇರುತ್ತೆ, ಮತ್ತು ಇನ್ನೊಂದು ದಿನೇನೋ ನೋಡಿದಾಗ ಇದನ್ನು ಬಿಡೋದು, ಮತ್ತು ಇನ್ನೊಂದು ಆಕರ್ಷಣೆ ಇನ್ನೊಂದು ಕಡೆ ಹೋಗುವಂಥದ್ದು, ಮತ್ತು ಅದನ್ನು ಬಿಟ್ಟು ಇನ್ನೊಂದು ಕಡೆ ಹೋಗುವಂಥದ್ದು. ಆ ಥರ ಆಕರ್ಷಣೆ ಅನ್ನೋದು ಸದಾ ಬದಲಾಗ್ತಾನೆ ಇರುವಂಥದ್ದಾಗಿರುತ್ತೆ. ಆದುದರಿಂದಲೇ ಚಿಂತೆ ಮತ್ತು ಗಾಳಿ ಮಾತಿನ ಉದ್ದೇಶಗಳು ಬದಲಾಗುತ್ತಲೇ ಇರುತ್ತದೆ. ಹೆಂಗೆ ಆಕರ್ಷಣೆಗಳು ಬದಲಾಗ್ತಾ ಇರುತ್ತೋ ಅದಕ್ಕೆ ತಕ್ಕನಾಗಿ ಚಿಂತೆನೂ ಬದಲಾಗ್ತಾ ಇರುತ್ತೆ, ಉದ್ದೇಶಗಳು ಬದಲಾಗ್ತಾ ಇರುತ್ತೆ. ಎಲ್ಲವೂ ಬದಲಾವಣೆ ಎಂಬುದು ಕೇವಲ ಪರಿವರ್ತಿತ ನಿರಂತರತೆ ಚಡಪಟಿಕೆಯನ್ನು ಅರ್ಥ ಮಾಡಿಕೊಂಡಾಗಲೇ ಗಾಳಿ ಮಾತು ಮತ್ತು ಚಿಂತೆ ಕೊನೆಗೊಳ್ಳುತ್ತದೆ. ಅದೇ ಇದನ್ನು ನಾವು ಚಡಪಟಿಕೆಯನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಹೊರತಾಗಿ ನಾವು ಅದನ್ನು ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಮನಸ್ಸನ್ನು ಜಾಗೃತಿಗೊಳಿಸ್ಕೊಂಡು ಎಚ್ಚರ ಸ್ಥಿತಿಯಲ್ಲಿ ಇಟ್ಕೊಂಡು ಆ ಮನಸ್ಸಿನ ಮೌನವನ್ನು ಸಾಧಿಸಿದ್ರೆ ಮಾತ್ರ ಚಡಪಟಿಕೆ ಅಂತ ಅನ್ನೋದು ಮಾಯ ಆಗುತ್ತೆ. ಬರೇ ಉಪವಾಸ, ನಿಗ್ರಹ ಅಥವಾ ಶಿಸ್ತು ನೋಡಿ, ಬರೇ ಉಪವಾಸ, ನಿಗ್ರಹ ಅಥವಾ ಶಿಸ್ತು ಶಾಂತಚಿತ್ತತೆಯನ್ನು ಹೊರಹೊಮ್ಮಿಸಲಾರದು. ಕೇವಲ ಅದರಿಂದ ಆಗೋದಿಲ್ಲ. ದೈಹಿಕ ಕಸರತ್ತುಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ, ಅದರಿಂದ ಆಗೋದಿಲ್ಲ. ನಾವು ಮಾನಸಿಕವಾಗಿ ಏನು ಇದೆಯೋ ಆ ಕಸರತ್ತು ಬೇಕೇ ಬೇಕು, ನಮಗೆ ಅದು ಮಾಡಲೇಬೇಕು. ಇದರ ಬದಲಾಗಿ ಅದು ಮನಸ್ಸನ್ನು ಮಂಕುಗೊಳಿಸುತ್ತದೆ. ಅಂದರೆ ಕೇವಲ ಅಷ್ಟೇ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ, ಅದು ಉಪವಾಸ, ನಿಗ್ರಹ, ಶಿಸ್ತು ಬರೀ ಅಷ್ಟರಲ್ಲೇ ಮಾಡೋಕ್ಕೆ ಹೋದರೆ ಮನಸ್ಸು ಇನ್ನೂ ಮಂಕಾಗ್ತಾ ಹೋಗುತ್ತೆ. ನಾವು ಮನಸ್ಸಿಗೆ ಶಿಕ್ಷಣ ಏನು ಕೊಡಬೇಕು ಅದನ್ನು ಕೊಡಲೇಬೇಕು. ಜಾಗೃತ ಸ್ಥಿತಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡಲೇಬೇಕು. ಅದು ಮಾಡಿದ್ರೆ ಮಾತ್ರ ಇದ್ರ ಜೊತೆಗೆ ಅದು ಕೆಲಸ ಮಾಡುತ್ತೆ. ಇಲ್ಲ ಅಂದರೆ ಕೇವಲ ಇದಿಷ್ಟೇ ಮಾಡಿಕೊಂಡ್ರೆ ಬರೀ ಅದು ದೈಹಿಕ ಒಂದು ಶಿಸ್ತಾಗುತ್ತದೋ ಆ ಶಿಸ್ತು ಮನಸ್ಸನ್ನು ಕ್ರಮೇಣ ಮಂಕಾಗಿಸುತ್ತದೆ, ಅಸೂಕ್ಷ್ಮಗೊಳಿಸುತ್ತದೆ ಮತ್ತು ನಿರ್ಬಂಧಿಸುತ್ತದೆ. ಈ ಎಲ್ಲ ಪರಿಣಾಮಗಳು ನಾವು ಎಚ್ಚರ ಸ್ಥಿತಿಯಲ್ಲಿ ಇಲ್ಲದೆ ಆದರೆ, ಜಾಗೃತ ಸ್ಥಿತಿಯಲ್ಲಿ ಇಲ್ಲ ಅಂತಂದರೆ, ಚಡಪಡಿಕೆಯ ಸ್ಥಿತಿಯಲ್ಲಿದ್ದರೆ, ಚಿಂತೆಯ ಒಂದು ಸ್ಥಿತಿಯಲ್ಲಿದ್ದರೂ ನಮಗೆ ಈ ಸ್ಥಿತಿಯಲ್ಲಿ ಮನಸ್ಸು ಈ ಸ್ಥಿತಿಗೆ ತೊಗೊಂಡೋಗ್ಬಿಡುತ್ತೆ ನಮ್ಮನ್ನು. ಕುತೂಹಲ ಎಂಬುದು ಅರಿಯುವ ಬಗೆಯಲ್ಲ. ನೋಡಿ, ಕುತೂಹಲ ಎನ್ನುವುದು ಅರಿಯುವ ಬಗೆಯಲ್ಲ. ಅಂದರೆ ಇಲ್ಲಿ ಕೇವಲ ಕುತೂಹಲ, ಬರೀ ಕೇವಲ ಕುತೂಹಲ ಅಂತ ಅನ್ನೋದೊಂದಿದ್ದರೆ ಅದರಿಂದ ಎಲ್ಲವನ್ನು ನಾವು ಅರ್ಥಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಇವರು ಪರವಾಗಿಲ್ಲಪ್ಪ, ತುಂಬ ಕುತೂಹಲಿಯಾಗಿದ್ದಾರೆ, ಏನೋ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋ ಆಸಕ್ತಿ ಇದೆ ಅಂತಂದರೆ ಅಲ್ಲ.
ಆ ಕುತೂಹಲ ಅಂತನ್ನೋದು ಎಷ್ಟರ ಮಟ್ಟಿಗೆ ಕುತೂಹಲ ಇದೆ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಆತ್ಮಜ್ಞಾನದಿಂದ ಅರಿವು ಮೂಡುತ್ತದೆ ಅಂತ ಹೇಳ್ತೇವೆ. ಕೇವಲ ಕುತೂಹಲದಿಂದ ಆಗೋದಿಲ್ಲ, ನಮ್ಮೊಳಗಿರುವಂಥ ಆತ್ಮಜ್ಞಾನ ಬೇಕೇ ಬೇಕು. ಯಾಕೆಂದರೆ ಕುತೂಹಲನೂ ಅದು ಬದಲಾಗ್ತಾ ಹೋಗ್ತಾ ಇರುತ್ತೆ, ಅದು ಒಂದು ಆಕರ್ಷಣೆ ಥರ. ಅದು ಇವತ್ತೊಂದು ವಿಚಾರದಲ್ಲಿ ಕುತೂಹಲ ಇರುತ್ತೆ, ನಾಳೆ ಒಂದು ವಿಚಾರದಲ್ಲಿ ಕುತೂಹಲ ಇರುತ್ತೆ, ನಾಡಿದ್ದೊಂದು ವಿಚಾರದಲ್ಲಿ ಕುತೂಹಲ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಆ ಕುತೂಹಲನ ಆಸಕ್ತಿಯಾಗಿ ಪರಿವರ್ತನೆ ಮಾಡಿಕೊಡುವಂಥ ಒಂದು ಚಾಕಚಕ್ಯತೆ ನಮ್ಮಲ್ಲಿರಬೇಕು. ಒಂದರಲ್ಲೇ ಆಳವಾಗಿ ಶೋಧನೆ ಮಾಡೋದ್ರ ಮೂಲಕ ಅದು ಕುತೂಹಲ ಆಸಕ್ತಿ ಆಗ್ತಾ ಹೋಗುತ್ತೆ, ಅಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ನಾವು ಆಸಕ್ತಿಯಾಗಿ ಪರಿವರ್ತನೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಆ ಕುತೂಹಲ ಹೋಗಿ ಮತ್ತೆ ಇನ್ನೊಂದು ಕುತೂಹಲದ ಕಡೆಗೆ ತಿರ್ಕೊಂಡ್ಬಿಡ್ತದೆ. ಅದರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೆ ಆತ್ಮಜ್ಞಾನದಿಂದ ಅರಿವು ಮೂಡುತ್ತದೆ. ಬಹಳ ತೊಳಲುವವನು ಕುತೂಹಲಿಯಲ್ಲ, ಊಹೆಯ ಲಕ್ಷಣಗಳನ್ನು ಹೊಂದಿರುವ ಕುತೂಹಲವು ಆತ್ಮಜ್ಞಾನಕ್ಕೆ ಬಾಧಕ. ಇದು ಕೇವಲ ಊಹೆಯಿಂದ ಎಲ್ಲವನ್ನು ತಿಳ್ಕೊಳ್ಳುವಂಥದ್ದು, ಆಗಿರ್ಬೋದು ಹೀಗಿರ್ಬೋದು, ಅದೆಲ್ಲ ಏನೋ ನಡೆಯಲ್ಲ, ಅದೆಲ್ಲನೂ ಆತ್ಮಜ್ಞಾನಕ್ಕೆ ಬಾಧಕ. ಕುತೂಹಲದ ಹಾಗೆ ಊಹೆ ಕೂಡ ಚಡಪಡಿಕೆಯ ಕುರುಹು. ಊಹೆ ಬಗ್ಗೆನೂ ಹೇಳ್ತಾ ಇದ್ದಾರೆ. ಸುಮ್ಮನೆ ಊಹೆ ಮಾಡ್ಕೊಳ್ಳೋದು ಏನೂ ಇದಿಲ್ಲ. ಊಹೆ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಗಟ್ಟಿಯಾದಂಥ ಒಂದು ಇದಿರಬೇಕು, ನಿದರ್ಶನಗಳಿರಬೇಕು. ಎಷ್ಟೇ ಪ್ರತಿಭಾ ಸಂಪನ್ನನಾಗಿದ್ದರೂ ಚಡಪಡಿಸುವ ಮನಸ್ಸು ಅರಿವು ಮತ್ತು ಸಂತೋಷವನ್ನು ನಾಶಪಡಿಸುತ್ತದೆ. ನೋಡಿ, ಅವನು ಎಷ್ಟೇ ಪ್ರತಿಭಾ ಸಂಪನ್ನರಾಗಿದ್ದರೂ ಅವನಲ್ಲಿ ಎಂಥದ್ದೇ ಪ್ರತಿಭೆ ಇರ್ಬೋದು, ಎಂಥದ್ದೇ ಒಂದು ಒಳ್ಳೆಯ ರೀತಿಯಲ್ಲಿ ಬೇರೆ ಎಲ್ಲ ಸ್ವಭಾವಗಳು ಇರ್ಬೋದು, ಅದರಿಂದ ಅವರು ಪ್ರತಿಭೆಯನ್ನು ರೂಢಿಸ್ಕೊಂಡಿರ್ಬೋದು. ಆದರೆ ಚಡಪಡಿಸುವ ಮನಸ್ಸು, ಅವರಲ್ಲಿ ಏನಾದ್ರು ಚಡಪಡಿಸುವಂಥ ಮನಸ್ಸು ಏನಾದ್ರು ಇದ್ಬಿಟ್ರೆ ಮನಸ್ಸು ಅರಿವು ಮತ್ತು ಸಂತೋಷವನ್ನು ನಾಶಪಡಿಸುತ್ತದೆ. ಅದು ಅವರಲ್ಲಿ ಇರೋದಿಲ್ಲ. ಎಷ್ಟೋ ಪ್ರತಿಭಾಶಾಲಿಗಳು ಕೂಡ ಅವ್ರ ಜೀವನಗಳನ್ನು ಬೇರೆ ಬೇರೆ ದಿಕ್ಕಿಗೆ ತೊಗೊಂಡೋಗಿರೋದನ್ನು, ಜೀವನವನ್ನು ಹಾಳು ಮಾಡ್ಕೊಂಡಿರೋದು, ಆ ರೀತಿಯಲ್ಲಿ ಕೂಡ ನಾವು ನೋಡಿದ್ದೀವಿ. ಪ್ರತಿಭಾಶಾಲಿಗಳಿಗೆ ಕೂಡ ಇದು ಸಾಧ್ಯತೆ ಇದೆ ಈ ಥರ ಆಗುವಂಥದ್ದು ಅನ್ನೋದ್ರ ಮೂಲಕ ಈ ಅಧ್ಯಾಯ ಮುಗಿಸ್ತಾರೆ. ಸೊ ಕಾಡು ಹೊರಟೆ ಮತ್ತು ಚಿಂತೆ ಅನ್ನೋ ಒಂದು ವಿಚಾರವಾಗಿ ಇಷ್ಟು ವಿಚಾರಗಳನ್ನು ಅವರು ಹೇಳಿದ್ರು. ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಚಡಪಡಿಕೆ ನಮ್ಮಲ್ಲಿ ಜಾಗೃತ ಸ್ಥಿತಿಯನ್ನು ನಾವು ತಂದ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ನಾವು ಅದರಿಂದ ಸೋತ ತಕ್ಷಣ ನಮ್ಮಲ್ಲಿ ಚಡಪಡಿಕೆ ಅನ್ನೋದು ಬಂದ್ಬಿಡುತ್ತೆ. ಅಂದರೆ ನೋಡಿ, ಇದೆಲ್ಲನೂ ನಕಾರಾತ್ಮಕ ಸ್ವಭಾವಗಳು ನಮ್ಮಲ್ಲಿ ಬೇಗ ಆವರಿಸ್ಕೊಂಡ್ಬಿಡುತ್ತೆ. ನಾವು ಪ್ರಯತ್ನದಿಂದ ಜಾಗೃತ ಸ್ಥಿತಿಯಲ್ಲಿ ಇಟ್ಕೋಬೇಕು. ಜಾಗೃತ ಸ್ಥಿತಿಯಲ್ಲಿ ಇಲ್ಲ ಅಂತಂದರೆ ಇದೆಲ್ಲ ಬಂದು ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಚಡಪಡಿಕೆ, ಚಿಂತೆಯಿಂದ ಹೊರಬರಬೇಕು ಅಂದ್ರೆ ನಾವು ಅದನ್ನು ಚಿಂತನೆ ಮಾಡ್ಕೊಳ್ಳೇಬೇಕು. ಚಿಂತೆ ಅನ್ನೋದು ಮತ್ತೆ ನಕಾರಾತ್ಮಕ ಸ್ವಭಾವಗಳು ಬೇಗ ಮನುಷ್ಯನ ಸೆಳೆದ್ಬಿಡುತ್ತೆ. ಅದರಿಂದ ಹೊರಬರಬೇಕು ಅಂದ್ರೆ ನಾವು ಸಕಾರಾತ್ಮಕವಾಗಬೇಕು. ಅದು ನಮ್ಮ ಪ್ರಯತ್ನದಿಂದ ನಾವು ಅದನ್ನು ಗಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಹೌದೌದು. ಚಿಂತೆಯಲ್ಲಿ ಮನಸ್ಸು ಪದೇ ಪುನರಾವರ್ತನೆ ಮಾಡ್ತಾರೆ. ಒಂದು ವಿಚಾರ ಮನಸ್ಸಲ್ಲಿ ಹೋಯ್ತು ಅಂದ್ರೆ ಮನಸ್ಸಿನ ಸ್ವಭಾವ ಏನಂದ್ರೆ ಅದನ್ನ ಪುನರಾವರ್ತನೆ ಮಾಡ್ತಕ್ಕಂಥದ್ದು. ಕೆಳ ಮನಸ್ಸಿನ ಸ್ವಭಾವನೇ ಅದು, ಪುನರಾವರ್ತನೆ ಮಾಡೋದು ಅದು ಚಿಂತೆ ಆಗುತ್ತೆ. ಯಾವಾಗ ಮನಸ್ಸು ಸ್ವಲ್ಪ ಶಾಂತ ಸ್ಥಿತಿಗೆ ಹೋಗುತ್ತೋ ಆಗ ಯಾವುದೋ ಒಂದು ವಿಚಾರದ ಆಳಕ್ಕೆ ಹೋದಾಗ ತಾನಾಗಿ ಸಹಜವಾಗಿ ಅದು ಮೌನವಾಗುತ್ತೆ. ಅದಕ್ಕೆ ಈ ಕೆಳ ಮನಸ್ಸಿನ ಒಂದು ಕ್ರಿಯೆನೇ ಈ ಚಡಪಡಿಕೆಗೂ, ಈ ಕಾಡು ಹರಟೆಗೂ, ಚಿಂತೆಗೂ ಎಲ್ಲದಕ್ಕೂ ಅದೇ ಕಾರಣ. ಅದಕ್ಕೆ ನಿರಂತರವಾಗಿ ಚಿಂತೆ ಮಾಡ್ತಿರೋರು ಆಯಾಸಗೊಂಡು ಅವರು ಬಲವಂತವಾಗಿ ಮೌನವನ್ನು ಸಾಧಿಸೋ ಪ್ರಯತ್ನದಲ್ಲೂ ಸಫಲರಾಗ್ತಾರೆ ಕೆಲವು ಸಲ. ಅವಾಗೆಲ್ಲೋ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ತಾಗುತ್ತೆ ಅವರಿಗೆ. ಆದರೆ ಅವರು ಅಷ್ಟೊತ್ತಿಗಾಗಲೇ ಮನಸ್ಸು ಎಷ್ಟೋ ಮಂಕಾಗ್ಬಿಟ್ಟಿರುತ್ತೆ ಆ ಚಿಂತೆಯಿಂದ ಹೊರಬರದೇ ಇದ್ರೆ. ಸುಮ್ಮನೆ ಅವಾಗೇನೋ ಹೊಳಿತು ನನಗೆ ಅಂತ ಅವ್ರು ಚಿಂತೆ ಮಾಡದೇ ಇದ್ರೂ ಅದು ಅವಾಗಲೇ ಹೊಡೆದಿರೋದು. ಆದರೆ ಇವ್ರು ಚಿಂತೆ ಮಾಡಿ ಸಾಕಾಗಿ ಸುಸ್ತಾಗಿ ಆಮೇಲೆ ಅದು ಹೊಳೆಯಾಗಿ ಮಾಡಿಕೊಟ್ರು. ಬಟ್ಟೆ ಅಂಗಡಿಗೆ ಹೋಗ್ಬೇಕು, ಮನೆಯಲ್ಲೇ ಯೋಚನೆ ಮಾಡಬೇಕು ಏನು ಬೇಕು ಎತ್ತ ಕರೆಕ್ಟಾಗಿ. ಬಿಳಿ ಶರ್ಟ್ ತೊಗೊಬೇಕು ಅಂತ ಇದ್ಬೋದು ಅಲ್ಲೋಡು ಅಲ್ಲೆಲ್ಲ ನೋಡ್ಬಿಟ್ಟು ಬಿಳಿ ಶರ್ಟ್ ಬಿಟ್ಟು ಮತ್ತೆ ಬರ್ತೀನಿ. ಅಂದರೆ ಯಾವುದೇ ಒಂದು ಸಮಸ್ಯೆ ಬಂದಾಗ ನಾವು ಆದಷ್ಟು ಅದನ್ನು ಶಾಂತವಾದ ಮನಸ್ಸನ್ನು
ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದನ್ನ ಪ್ರಯತ್ನ ಮಾಡಬೇಕು. ಓ ಹಂಗಾಗೋಯ್ತು, ಹಿಂಗಾಗೋಯ್ತು, ನನ್ನ ಬದುಕಂಗೆ ಹಿಂಗೆ ಆ ಥರ ಅಂದ್ಕೊಳ್ಳೋವಂಥದ್ದು, ಅದರಿಂದ ತುಂಬ ತೊಂದರೆ ಆಗೋಯ್ತು, ಅದು ಮನಸ್ಸಿನ ಅಶಾಂತ ಸ್ಥಿತಿ ಆಗಿಬಿಡುತ್ತೆ. ಶಾಂತ ಸ್ಥಿತಿಲಿದ್ದರೆ ಮುಂದೆ ನಾವು ಹೇಗೆ ಸಾಗಬೇಕು ಅನ್ನೋದು ನಮ್ಮ ಮನಸ್ಸೇ ನಮಗೆ ನಿರ್ದೇಶನ ಕೊಡ್ತಾ ಹೋಗುತ್ತದು. ಅದಕ್ಕೆ ಬಿಡಬೇಕು, ಅದಕ್ಕೆ ಬಿಡಬೇಕು, ಮನಸ್ಸಿಗೆ ಬಿಡಬೇಕು. ನಾನೇನು ಮಾಡಲಿ ತುಂಬ ಇದು ಮಾಡಿ ಯೋಚನೆ ಮಾಡೋದು ಬೇಡ. ಪರಿಸ್ಥಿತಿ ಬಂದಾಗ ದೇವರನ್ನ ಧ್ಯಾನ ಮಾಡ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಅಷ್ಟೇ. ಅದು ಒಂದು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋ ಒಂದು ಇದು ಮೆಸೇಜ್ ಅದು. ಒಂದು ವಿಧಾನ. ವಿಧಾನ. ಅದು ಒಂದ್ಸಲಿ ತಪ್ಪಿಸ್ಕೊಳಕ್ಕೂ ಹಾಗೆ ಮಾಡ್ತೀವಿ, ಇದರಿಂದ ತಪ್ಪಿಸ್ಕೊಳಕ್ ಕಲಿಗೆ ಹೋಗ್ತೀವಿ. ಫಲ ಏನಂತ ಹೇಳ್ತಾರೆ. ಅಲ್ಲ, ಜೇಕಿಯವ್ರು ಇನ್ನೂ ಆಳಕ್ಕೆ ಹೋಗ್ತಾರೆ. ಏನ್ ಹೇಳ್ತಾರೆ, ನೀವು ಪ್ರಯತ್ನ ಮಾಡಿದಷ್ಟು ನೀವು ಶಾಂತ ಸ್ಥಿತಿಗೆ ಹೋಗಕ್ಕಾಗಲ್ಲ. ಪ್ರಯತ್ನ ಬಿಡಿ, ನಾವು ಶಾಂತವಾಗಿ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ರೆ ಆ ಪ್ರಯತ್ನದಲ್ಲಿ ನಾವು ಸಫಲ ಆಗೋದಿಲ್ಲ. ಪ್ರಯತ್ನ ರಾಹಿತ್ಯ ಸ್ಥಿತಿ, ಅದನ್ನೇ ಅವ್ರು ಹೇಳೋದು, ಸಹಜವಾಗಿ ಬರಬೇಕು. ಸಹಜವಾಗಿರ್ಬೇಕು ಅಂದ್ರೆ ನೀವು ಅದು ಯಾವುದು ಸಮಸ್ಯೆ ಇರ್ಬೋದು, ಅದು ಒಂದು ವಿಚಾರ ಆಗಿರ್ಬೋದು, ಅದನ್ನ ನೀವು ಏಕಾಗ್ರತೆಯಿಂದ ನೀವು ಆಳಕ್ಕೆ ಹೋಗಿ, ಅದಕ್ಕೆ ಶಾಂತವಾಗುತ್ತೆ. ಅವ್ರ ಮನಸ್ಸು ತಾನೇ ತಾನಾಗಿ ಶಾಂತವಾಗುತ್ತೆ. ಅದು ಚಿಂತನೆ ಆಗುತ್ತೆ, ಚಿಂತೆ ಆಗಲ್ಲ. ಚಿಂತೆ ಮೇಲ್ಮೈನಲ್ಲಿದ್ದಾಗ ಚಿಂತೆ ಅಲೆಗಳು ಜಾಸ್ತಿ ಇರುತ್ತೆ. ಸಮುದ್ರದಲ್ಲಿ ಮೇಲೆ ಒಳಗಡೆ ಏನಾಗುತ್ತೆ, ನಿಶ್ಚಲವಾಗಿರುತ್ತೆ. ಅಷ್ಟೇ ಅರ್ಥ ಮಾಡ್ಕೊಳ್ಳೋದು. ಮೇಲ್ಮೈಯಲ್ಲಿ ಚಿಂತೆ ಇರುತ್ತೆ, ಅಲ್ಲಿ ಅಲೆಗಳು ಜಾಸ್ತಿ. ಒಳಗೆ ಹೋದ್ರೆ ಆಳದಲ್ಲಿ ಅಲೆಗಳಿರಲ್ಲ. ಅಷ್ಟೇ. ಯಾವುದಾದ್ರೂ ಒಂದು ವಿಚಾರದಲ್ಲಿ ನಾವು ಪೂರ್ತಿ ಮಗ್ನರಾದ್ರೆ ಅವಾಗ ನಾವು ಏನ್ ಮಾಡ್ತೀವಿ, ಸಹಜವಾಗಿ ಆ ಶಾಂತ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ. ಜೆ.ಕೆ. ಅವ್ರು ಯಾವಾಗಲೂ ಒಂದು ಸ್ಟೆಪ್ ಮೇಲೆ ಹೋಗಿ ಏನ್ ಮಾಡ್ಬೇಕು ನಾವು ಪ್ರಯತ್ನ ಹಾಕೋತೀವಿ. ಪ್ರಯತ್ನ ರಾಹಿತ್ಯ ಸ್ಥಿತಿ ಅಂತಾರೆ ಅವರು. ಪ್ರತಿಯೊಂದಕ್ಕೂ ಪ್ರಯತ್ನ ರಾಹಿತ್ಯ ಸ್ಥಿತಿ ಅವ್ರು ಹೇಳೋದು. ಸೊಲ್ಯೂಷನ್ ಹುಡುಕಬೇಕಾದ್ರೆ ಚಿಂತನೆ ಮಾಡಬೇಕು, ಅದೇ ಯೋಚನೆ ಮಾಡೋದಿಲ್ಲ. ಕರೆಕ್ಟ್. ಚಿಂತೆ ಮಾಡೋದಲ್ಲ, ಚಿಂತನೆ ಸೊ ಇನ್ನೊಂದು ಅಧ್ಯಯನ ಮಾಡ್ಬೋದು, ಟೈಮ್ ಇದೆ. ಆಲೋಚನೆ ಮತ್ತು ಪ್ರೇಮ, ಇದು ಅಧ್ಯಯನದ ಹೆಸರು. ಆಲೋಚನೆಯ ಹಿಂದೆ ಇಂದ್ರಿಯಾನುಭವ ಹಾಗೂ ಭಾವನಾತ್ಮಕತೆ ಇದೆ. ಇಲ್ಲೂ ಮತ್ತೆ ಆಕರ್ಷಣೆ ಮುಖ್ಯವಾಗಿ ಬರುತ್ತೆ ಆಲೋಚನೆಯ ಹಿಂದೆ. ಆದುದರಿಂದ ಅದು ಪ್ರೇಮವಲ್ಲ. ಸೊ ಇಲ್ಲಿ ಎರಡು ವಿರುದ್ಧ ಪದಗಳನ್ನು ಹೇಳ್ತಿದ್ದಾರೆ ಇಲ್ಲಿ. ಈಗ ಆಲೋಚನೆಯಲ್ಲಿ ಏನಿದೆಯೋ ಅದು ಪ್ರೇಮವನ್ನು ಪುಷ್ಟೀಕರಿಸೋದಿಲ್ಲ, ಪ್ರೇಮನೇ ಬೇರೆ ಅನ್ನೋ ಒಂದು ಹೇಳೋ ಪ್ರಯತ್ನದಲ್ಲಿ ಈ ಎರಡು ಪದನ ವ್ಯಾಖ್ಯಾನಿಸ್ತಾ ಹೋಗ್ತಾರೆ. ನೋಡಿ, ಆಲೋಚನೆಯ ಹಿಂದೆ ಇಂದ್ರಿಯಾನುಭವ ಹಾಗೂ ಭಾವನಾತ್ಮಕತೆ ಇದೆ, ಆದುದರಿಂದ ಅದು ಪ್ರೇಮವಲ್ಲ. ಆಲೋಚನೆಯು ಯಾವಾಗಲೂ ಪ್ರೇಮವನ್ನು ನಿರಾಕರಿಸುತ್ತದೆ. ಪ್ರೇಮನೇ ಬೇರೆ, ಆಲೋಚನೆ ಬೇರೆ ಅಲ್ಲ. ಅಂದರೆ ಇನ್ನೊಬ್ಬರನ್ನ ನಾನು ಪ್ರೇಮಿಸ್ತೀನಿ ಅನ್ನೋ ಒಂದು ವಿಚಾರನ ನಾವು ಯೋಚನೆ ಮಾಡ್ತೀವಲ್ಲ, ಅದು ಕೂಡ ಪ್ರೇಮ ಅಲ್ಲ ಅನ್ನೋ ರೀತಿ ಹೇಳೋ ರೀತಿಯಲ್ಲಿ ಇವರು ಹೇಳ್ತಾ ಇರೋದು. ಆಲೋಚನೆಯು ಸ್ಮರಣೆಯನ್ನು ಆಧರಿಸಿದೆ, ಪ್ರೇಮವು ಸ್ಮರಣೆಯಲ್ಲ. ನೀವು ಪ್ರೀತಿಸುವವರ ಬಗ್ಗೆ ಆಲೋಚಿಸುತ್ತೀರಿ, ಆದರೆ ಆ ಆಲೋಚನೆಯು ಪ್ರೇಮವಲ್ಲ. ಪ್ರೇಮ ಅಂದರೆ ಏನು ಅಂತ ಮುಂದೆ ಹೇಳ್ತಾ ಬರ್ತಾರಂಗೆ. ನೀವು ನಿಮ್ಮ ಸ್ನೇಹಿತನ ರೀತಿ ನೀತಿಗಳು ಹಾಗೂ ವೈಚಿತ್ರ್ಯಗಳನ್ನು, ಆತನ ಜೊತೆ ನಿಮಗಾದ ಸಿಹಿ ಕಹಿಯ ಅನುಭವಗಳನ್ನು ಸ್ಮರಿಸುತ್ತೀರಿ, ಆದರೆ ನಿಮ್ಮ ಆಲೋಚನೆ ಕೆದಕಿ ತರುವ ಚಿತ್ರಗಳು ಪ್ರೇಮವಲ್ಲ. ಅದ್ಯಾವುದೂ ಪ್ರೇಮವಲ್ಲ. ಈಗ ಯಾವುದೋ ಒಂದು ಒಳ್ಳೆಯ ಘಟನೆಗಳನ್ನೇ ಸ್ಮರಿಸ್ಬೋದು, ಚೆನ್ನಾಗಿರುವಂಥದ್ದು ಒಂದು ಸಂತೋಷವಾದ ಸಮಯವನ್ನೇ ಆಚರಿಸ್ಬೋದು, ಇನ್ನೊಬ್ಬರನ್ನ ಪ್ರೇಮಿಸುವಂಥ ಒಂದು ಘಟನೆಗಳನ್ನೇ ಸ್ಮರಿಸ್ಕೊಳ್ಬೋದು, ಆದರೆ ಅದು ಯಾವುದೂ ಪ್ರೇಮವಲ್ಲ ಇವ್ರು ಹೇಳ್ತಿರೋದು. ಅದೆಲ್ಲನೂ ಆಲೋಚನೆಯ ಭಾಗ ಅಷ್ಟೇ. ಆಲೋಚನೆಯು ಅಗಲಿಕೆಯ ಸ್ವರೂಪದ್ದಾಗಿದೆ. ಕಾಲ ಮತ್ತು ಅವಕಾಶದ ಕಲ್ಪನೆ, ಅಗಲಿಕೆ ಮತ್ತು ದುಃಖದ ಕಲ್ಪನೆಗಳು ಆಲೋಚನೆ ಪ್ರಕ್ರಿಯೆಯಿಂದ ಉತ್ಪನ್ನವಾಗುತ್ತದೆ. ನೋಡಿ, ಆಲೋಚನೆಯು ಅಗಲಿಕೆಯ ಸ್ವರೂಪದ್ದಾಗಿದೆ. ಕಾಲ ಹಾಗೂ ಅವಕಾಶದ ಕಲ್ಪನೆ, ಅಗಲಿಕೆ ಹಾಗೂ ದುಃಖದ ಕಲ್ಪನೆಗಳು ಆಲೋಚನೆಯ ಪ್ರಕ್ರಿಯೆಯಿಂದ ಉತ್ಪನ್ನವಾಗುತ್ತವೆ. ನೋಡಿ, ಆಲೋಚನೆಯಿಂದ ಏನೇನಾಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ನೋಡಿ, ಅಗಲಿಕೆ, ದುಃಖದ ಕಲ್ಪನೆಗಳು ಮತ್ತು ಆಲೋಚನೆಯ ಪ್ರಕ್ರಿಯೆ ಸ್ಥಗಿತಗೊಂಡಾಗಲೇ ಪ್ರೇಮ ಅಂಕುರಿಸುತ್ತದೆ. ಆದರೆ ಆಲೋಚನೆ ನಾವು ಮಾಡ್ತಾ ಇದ್ದಷ್ಟು ಆಲೋಚನೆ ಪರಿಣಾಮ ಏನಾಗುತ್ತೆ ಅಂತಂದರೆ ನಮ್ಗೆ ಅದರಿಂದ ದೂರ ಹೋಯ್ತಲ್ಲ ಅನ್ನೋ ಒಂದು ಮನಸ್ಥಿತಿಗೆ ನಾವು ಬರ್ತೀವಿ. ಅದು ಸಂತೋಷದ ಒಂದು ಸ್ಥಿತಿಯಲ್ಲೇ ನಾವು ಆಲೋಚನೆ ಮಾಡ್ತಿರ್ಬೋದು,
ಓ ಮತ್ತೆ ನಮ್ಗೆ ಅದು ಸಿಕ್ಕಲ್ವಲ್ಲ ಅಂತ ಅಲ್ಲಿಗೆ ಎಂಡಪ್ ಆಗುತ್ತೆ. ಅದಕ್ಕೆ ಯಾವಾಗ ಅದು ಕಂಪ್ಲೀಟಾಗಿ ನಾವು ಆಲೋಚನೆಯನ್ನು ಬಿಟ್ಟು ಹೊರಬರ್ತೀವೋ ಆಗ ಅಲ್ಲಿ ಪ್ರೇಮ ಅಂಕುರಿಸುತ್ತದೆ ಅಂತ ಹೇಳ್ತೀವಿ. ಆಲೋಚನೆಯು ಅನಿವಾರ್ಯವಾಗಿ ಒಡೆತನದ ಭಾವನೆಗಳನ್ನು ಉದ್ದೀಪಿಸುತ್ತದೆ. ಮಾಲೀಕತನದ ಭಾವವು ಪ್ರಜ್ಞಾಪೂರ್ವಕವಾಗಿಯೋ ಅಪ್ರಜ್ಞಾಪೂರ್ವಕವಾಗಿಯೋ ಅಸೂಯೆಯನ್ನು ರೂಢಿಸುತ್ತದೆ. ಎಲ್ಲಿ ಅಸೂಯೆ ಇರುವುದೋ ಅಲ್ಲಿ ಪ್ರೇಮವಿರುವುದಿಲ್ಲ. ಅಂದರೆ ಇದೆಲ್ಲ ಆಲೋಚನೆಯ ಭಾಗವಾಗಿಯೇ ಹೇಳ್ತಾ ಇದ್ದಾರೆ ಇಲ್ಲಿ. ಎಲ್ಲಿ ಅಸೂಯೆ ಇರುವುದೋ ಅಲ್ಲಿ ಪ್ರೇಮವಿರುವುದಿಲ್ಲ. ಆದರೂ ಬಹಳಷ್ಟು ಜನ ಅಸೂಯೆಯು ಪ್ರೇಮದ ಸಂಕೇತ ಎಂದು ಭಾವಿಸುತ್ತಾರೆ. ಪ್ರೇಮದಲ್ಲೇ ಅಸೂಯೆಯನ್ನು ಕಾಣ್ತಾರೆ, ಅದನ್ನೇ ಪ್ರೇಮ ಅಂತ ಅನ್ಕೋತಾರೆ ಅನ್ನೋದು. ಅಸೂಯೆಯು ಆಲೋಚನೆಯ ಕೂಸು. ಏಕೆಂದರೆ ಆಲೋಚನೆಯೇ ನಕಾರಾತ್ಮಕ ಅಂತ ಹೇಳಿದ್ರೆ ನಕಾರಾತ್ಮಕ ಸ್ವಭಾವಗಳು ಏನೇನು ಬರುತ್ತೋ ಅದೆಲ್ಲ ಆಲೋಚನೆಯ ಕೂಸೆ ಆಗಿರುತ್ತೆ ಅನ್ನೋದು. ಅದು ಆಲೋಚನೆಯ ಭಾವನಾತ್ಮಕ ಮುಖದ ಪ್ರತಿಕ್ರಿಯೆ. ಅಸೂಯೆ ಅನ್ನೋದು ಆಲೋಚನೆಯ ಭಾವನಾತ್ಮಕ ಮುಖದ ಪ್ರತಿಕ್ರಿಯೆ. ಸ್ವಾಧೀನತೆ ಅಥವಾ ಸ್ವಾಧೀನಗೊಳಿಸಿಕೊಳ್ಳುವ ಭಾವನೆಗಳಿಗೆ ತಡೆ ಒಡ್ಡಿದಾಗ ಉಂಟಾಗುವ ಖಾಲಿತನದಿಂದಾಗಿ ಅಸೂಯೆಯು ಪ್ರೇಮದ ಸ್ಥಾನವನ್ನು ಆಕ್ರಮಿಸುತ್ತದೆ. ನೋಡಿ, ಈ ವಾಕ್ಯಗಳನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಸಲ ಓದ್ತೀನಿ. ಸ್ವಾಧೀನತೆ ಅಥವಾ ಸ್ವಾಧೀನಗೊಳಿಸಿಕೊಳ್ಳುವ ಭಾವನೆಗಳಿಗೆ ತಡೆ ಒಡ್ಡಿದಾಗ ಉಂಟಾಗುವ ಖಾಲಿತನದಿಂದಾಗಿ ಅಸೂಯೆಯು ಪ್ರೇಮದ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ. ಅಂದರೆ ಇದು ಒಂದು ಆಲೋಚನೆಯ ಭಾಗವಾಗಿ ನಮ್ಮಲ್ಲಿ ಏನಾದರೂ ಒಂದು ಖಾಲಿತನ ಒಂದು ಪ್ರದರ್ಶನ ಆಗುವಂಥದ್ದಿದ್ದರೆ ಅಲ್ಲಿ ಬೇಗ ಅಸೂಯೆ ಅಂತ ಅನ್ನೋದು ಇನ್ನೊಂದು ನಕಾರಾತ್ಮಕ ಸ್ವಭಾವ ಅಲ್ಲಿ ಆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ ಅನ್ನೋವಂಥದ್ದು. ಅಂದರೆ ಪ್ರೇಮ ಹುಟ್ಟಲಿಲ್ಲ ಅಂತಂದರೆ ಈ ಥರ ನಕಾರಾತ್ಮಕ ಸ್ವಭಾವಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮೇಲೆ ದಾಳಿ ಮಾಡ್ತಾನೆ ಇರುತ್ತೆ ಅನ್ನುವಂಥದ್ದು. ಹೀಗಾಗಲು ಕಾರಣವೇನೆಂದರೆ ಆಲೋಚನೆಯು ಪ್ರೇಮದ ಪಾತ್ರವನ್ನು ನಿರ್ವಹಿಸುತ್ತದೆ. ಇದರಿಂದಾಗಿ ಎಲ್ಲ ಬಗೆಯ ಗೋಜಲುಗಳು ಮತ್ತು ದುಃಖ ಉದ್ಭವಿಸುತ್ತದೆ. ಅಂದರೆ ಅದನ್ನೇ ನಾವು ಪ್ರೇಮ ಅಂತ ಅನ್ಕೋತೀವಲ್ಲ, ಆ ಪಾತ್ರವನ್ನು ನಿರ್ವಹಿಸೋಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಇನ್ನೊಂದಷ್ಟು ಗೋಚರಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ನೀವು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಯೋಚಿಸದಿದ್ದರೆ ಆ ವ್ಯಕ್ತಿಯನ್ನು ಪ್ರೀತಿಸುತ್ತಿಲ್ಲ ಎಂದು ಹೇಳುತ್ತೀರಿ. ಆ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡಿದರೆ ಅದನ್ನು ನೀವು ಪ್ರೇಮವೆಂದು ಕರೆಯಬೇಕೇ? ನೋಡಿ, ನೀವು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿದ್ದರೆ ಆ ವ್ಯಕ್ತಿಯನ್ನು ಪ್ರೀತಿಸುತ್ತಿಲ್ಲ ಎಂದು ಹೇಳುತ್ತೀರಿ. ಆ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡಿದರೆ ಆಗ ನೀವು ಪ್ರೇಮವೆಂದು ಕರೆಯಬೇಕೇ? ಅಂದರೆ ಪ್ರೇಮ ಅಂತ ಅನ್ನೋದು ಅದಲ್ಲ ಅನ್ನೋದು ಹೇಳೋ ಒಂದು ದೃಷ್ಟಾಂತನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರೀತಿಸಿದ್ದೇವೆಂದು ಭಾವಿಸುವ ಸ್ನೇಹಿತನ ಬಗ್ಗೆ ನೀವು ಯೋಚಿಸದಿದ್ದರೆ ನಿಮಗೆ ಗಾಬರಿಯಾದೀತಲ್ಲವಾ? ತೀರಿಕೊಂಡ ಗೆಳೆಯನ ಬಗ್ಗೆ ನೀವು ಯೋಚಿಸದಿದ್ದರೆ ನಿಮ್ಮನ್ನು ನೀವು ದ್ರೋಹಿ, ಪ್ರೇಮರಹಿತ ಎಂದು ಭಾವಿಸುತ್ತಿಲ್ಲವೇ? ಅದೇ ಯಾವುದೋ ಒಂದು ಒಳ್ಳೆಯ ಸ್ವಭಾವನ ಇದು ಮಾಡಬಾರ್ದು, ಅಥವಾ ನಮ್ಮ ಎದುರುಗಡೆ ಇಲ್ಲದೆ ಇರೋದು ಸ್ನೇಹಿತನ ಬಗ್ಗೆ ಒಂದು ಒಳ್ಳೆಯ ಒಂದು ಅಭಿಪ್ರಾಯಗಳ ಮೂಡ್ ಬರ್ಬೋದು. ಬಟ್ ಅದು ಯಾವುದನ್ನು ಪ್ರೇಮ ಅಲ್ಲ ಅಂತ ಇವರು ಹೇಳ್ತಾರೆ. ಅದೆಲ್ಲ ಒಳ್ಳೆಯ ಸ್ವಭಾವನ ಇರ್ಬೋದು, ಅದು ಹಂಗಂತ ಪ್ರೇಮ ಅಲ್ಲ ಅಂತಂದ್ಬಿಟ್ಟು ಅದನ್ನೆಲ್ಲ ನಾವು ಯೋಚನೆ ಮಾಡದೇ ಇದ್ದರೆ ಆಗತ್ತಾ ಅನ್ನುವಂಥದ್ದು. ನೋಡಿ, ಅದನ್ನೆಲ್ಲ ಪ್ರೇಮರಹಿತ ಎಂದು ಭಾವಿಸುತ್ತಿರಲಿಲ್ಲವೇ? ಇಂಥ ಪರಿಸ್ಥಿತಿಯನ್ನು ನೀವು ಬೇಜವಾಬ್ದಾರಿತನದ್ದು ಎಂದು ತಿಳಿದು ಆ ವ್ಯಕ್ತಿಯ ಬಗ್ಗೆ ಆಲೋಚಿಸಲು ತೊಡಗುತ್ತೀರಿ. ಅವನ ಭಾವಚಿತ್ರ, ಛಾಯಾಚಿತ್ರ ಗಮನಿಸುತ್ತೀರಿ. ಇಲ್ಲವೇ ಮನಸ್ಸಿನಲ್ಲಿ ಆತನನ್ನು ಕಲ್ಪಿಸಿಕೊಳ್ಳುತ್ತೀರಿ. ಹೀಗೆ ಭೌತಿಕ ವಿಚಾರಗಳಿಂದ ನಿಮ್ಮ ಹೃದಯವನ್ನು ತುಂಬಿದಾಗ, ಎಲ್ಲ ಆಲೋಚನೆಯ ಒಂದು ಸ್ವರೂಪನೇ ಇದೆಲ್ಲ ನಿಮ್ಮ ಹೃದಯವನ್ನು ತುಂಬಿದಾಗ ಅಲ್ಲಿ ಪ್ರೇಮಕ್ಕೆ ಸ್ಥಾನ ಇರುವುದಿಲ್ಲ. ಬರೀ ಯೋಚನೆಗಳಿರುತ್ತೆ. ಅವ್ರು ಹಂಗಿರ್ಬೋದು, ಹಿಂಗಿರ್ಬೋದು, ಎಲ್ಲ ವಿಚಾರಗಳನ್ನು ನಾವು ನಮ್ಮ ಒಂದು ಭಾವನೆಗಳ ರೂಪದಲ್ಲಿ ತುಂಬ್ಕೋತೀವಿ. ಅದೆಲ್ಲ ತುಂಬಿಕೊಂಡಾಗ ಅಲ್ಲಿ ನಿಮಗೆ ಪ್ರೇಮಕ್ಕೆ ಜಾಗ ಎಲ್ಲಿದೆ ಅಂತ ಕೇಳ್ತೀವಿ. ಆದರೆ ನಾವು ಅದನ್ನೇ ಪ್ರೇಮ ಅಂತ ಅಂದ್ಕೊಂಡು ನಾವು ಜೀವಿಸ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ಇಲ್ಲಿ ಇರುವಂಥದ್ದು. ಅದು ನಿಜವಾಗಿಯೂ ಅದು ಪ್ರೇಮ ಅಲ್ಲ. ಪ್ರೇಮಕ್ಕಲ್ಲಿ ಜಾಗ ಇಲ್ಲ. ಹಾಗಾದರೆ ಎಲ್ಲಿದೆ ನೋಡೋಣ ಮುಂದಕ್ಕೆ. ಪ್ರೇಮಕ್ಕೆ ಸ್ಥಾನ ಇರುವುದಿಲ್ಲ. ನೀವು ನಿಮ್ಮ ಗೆಳೆಯನ ಜೊತೆಗಿರುವಾಗ ಆತನ ಬಗ್ಗೆ ಯೋಚಿಸುವುದಿಲ್ಲ. ಅವನ ಗೈರು ಹಾಜರಿಯಲ್ಲಿ ಆಲೋಚನೆಯು ನಿರ್ಜೀವವಾದ ದೃಶ್ಯಗಳನ್ನು, ಅನುಭವಗಳನ್ನು ಪುನಃ ಸೃಷ್ಟಿಸುತ್ತದೆ. ಆಲೋಚನೆಯೇ ಹಾಗೆ.
ಪಕ್ಕದಲ್ಲಿರೋವಂಥ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಲ್ಲ, ಪಕ್ಕದಲ್ಲಿ ಇಲ್ಲದೆ ಇರೋವಂಥ ವ್ಯಕ್ತಿ ಬಗ್ಗೆ ಯೋಚನೆ ಮಾಡುವಂಥದ್ದೇ ಆಲೋಚನೆ ಆಗಿರುತ್ತೆ. ಗತಕಾಲದ ಈ ಪುನಃಸೃಷ್ಟಿಯೇ, ಅಲ್ಲಿ ಯಾವುದೋ ಒಂದು ಘಟನೆನ ಸಂತೋಷ ಸಿಕ್ಕಿರೋಂಥ ಒಂದು ಘಟನೆನ ಮೆಲ್ಕಾಗುವಂಥದ್ದು, ಅದೇ ಗತಕಾಲದ ಪುನಃಸೃಷ್ಟಿ ಅಂತ ಹೇಳ್ತಿರೋದು. ಸೃಷ್ಟಿಯೇ ಪ್ರೇಮವೆಂದು ಕರೆಯುತ್ತೇವೆ. ಹೀಗಾಗಿ ನಮ್ಮಲ್ಲಿ ಬಹುಮಂದಿಗೆ ಪ್ರೇಮವೇ ಸಾವು ಜೀವನದ ನಿರಾಕರಣೆ, ಅದನ್ನೇ ಪ್ರೇಮ ಅಂತ ಅಂದ್ಕೊಂಡಿದ್ದಾರೆ. ನಾವು ಗತದೊಂದಿಗೆ ನಿರ್ಜೀವದೊಂದಿಗೆ ಬದುಕುತ್ತಿದ್ದೇವೆ, ಅದನ್ನೇ ಪ್ರೇಮವೆಂದು ಕರೆದರೂ ಕೂಡ ಸತ್ತಂತಿರುತ್ತದೆ. ಅಂದರೆ ನಾವು ಯಾವುದೋ ಒಂದು ಘಟನೆಗಳನ್ನು, ಯಾವುದೋ ಒಂದು ಇದನ್ನು ನೆನೆಸ್ಕೊಂಡು ಅದು ಸುಂದರವಾಗಿರ್ಬೋದು, ಒಂದು ಒಳ್ಳೆಯ ಅನುಭವ ಕೊಟ್ಟಿರ್ಬೋದು, ಬಟ್ ಅದನ್ನೇ ನಾವು ಪ್ರೇಮ ಅಂತ ಅಂದ್ಕೊಂಡಿದ್ದೀವಿ ಅನ್ನುವಂಥದ್ದು. ಆದರೆ ಗತಕಾಲದಲ್ಲಿರುವಂಥದ್ದು ಅದನ್ನು ಪ್ರೇಮವೆಂದು ಕರೆದರೂ ಅದು ಸತ್ತಂತಿರುತ್ತದೆ, ಯಾಕೆಂದರೆ ಅದು ಆಲ್ರೆಡಿ ಆಗೋಗಿರುವಂಥದ್ದು ಗತಕಾಲದ್ದು. ಆದರೆ ಪ್ರೇಮ ಅಂತ ಅನ್ನೋದು ಇವರು ವರ್ತಮಾನಕ್ಕೆ ಸಂಬಂಧಪಟ್ಟಾಗೆ ಅದನ್ನು ವಿವರಣೆ ಕೊಡಬೇಕು. ಇವರು ಗತಕಾಲದ್ದು ಪ್ರೇಮ ಅಲ್ಲ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಆಲೋಚನೆಯ ಸ್ವರೂಪಗಳಷ್ಟೇ ಇದು. ನಾವು ಯಾರಾದರೂ ಒಬ್ಬರನ್ನ ಇಷ್ಟಪಟ್ಟಿದ್ದೀವಿ, ಪ್ರೇಮಿಸ್ತಿದ್ರೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂದ್ರೆ ಅವ್ರನ್ನ ಪ್ರೇಮ ಮಾಡ್ತೀವಿ ಅಂತ ನಾವು ಅಂದ್ಕೊಳ್ತೀವಿ, ಅವ್ರನ್ನ ಪ್ರೀತಿ ಮಾಡ್ತೀವಿ ಅಂತ ಅಂದ್ಕೊಳ್ತೀವಲ್ಲ, ಅದು ನಿಜವಾಗ್ಲೂ ಅಲ್ಲ ಅಂತ ಅವ್ರು ಹೇಳ್ತಾರೆ. ನಾವು ಯೋಚನೆ ಮಾಡಿದ್ರೆ ಆ ಕ್ಷಣ ಇಲ್ಲ, ಅದು ಬರೀ ಭಾವನೆ ಅಷ್ಟೇ, ಎಮೋಷನ್ಸ್, ಅದು ಯಾವಾಗ್ಲೂ ಆಗೋಗಿರೋದು ಕ್ರಿಯೆ. ನಾವು ಬರೀ ಯೋಚನೆ ಮಾಡ್ತಾ ಇದೀವಿ ಈಗ, ಅಷ್ಟೇ ಅಷ್ಟೇ ನೆನಪು, ಅದು ಮನಸ್ಸಿನ ಆಟ, ಅದು ಆಲೋಚನೆ, ಅದು ನಿಜವಾದ ಪ್ರೇಮ ಅಲ್ಲ ಅಂತ ಅವ್ರು ಹೇಳ್ತಾರೆ. ನೋಡೋಣ ಇನ್ನು ಮುಂದಕ್ಕೆ ಏನು ಹೇಳ್ತಾರೆ, ಅದು ನಿಜವಾದ ಪ್ರೇಮ ಯಾವುದು ಅಂತ ಹೇಳ್ತಾರೆ ಮುಂದಕ್ಕೆ ನೋಡೋಣ. ಆಲೋಚನಾ ಪ್ರಕ್ರಿಯೆ ಪ್ರೇಮವನ್ನು ನಿರಾಕರಿಸುತ್ತದೆ. ಪ್ರೇಮದಲ್ಲಿ ಭಾವನಾತ್ಮಕ ಗೋಚರಗಳಿಲ್ಲ, ಅದಿರುವುದು ಆಲೋಚನೆಯಲ್ಲಿ. ಆಲೋಚನೆಯು ಪ್ರೇಮಕ್ಕೆ ದೊಡ್ಡ ತೊಡಕಾಗಿದೆ. ಏನಿದೆ ಮತ್ತು ಏನಾಗಬೇಕು ಎಂಬುದನ್ನು ಆಲೋಚನೆಯು ಪ್ರತ್ಯೇಕಿಸುತ್ತದೆ, ಪ್ರೇಮವನ್ನಲ್ಲ. ಬರೀ ಅಷ್ಟು ಮಾತ್ರ ಪ್ರತ್ಯೇಕಿಸುತ್ತದೆ. ನೈತಿಕತೆಯು ಈ ಭೇದವನ್ನು ಅವಲಂಬಿಸಿದೆ. ಆದರೆ ನೈತಿಕತೆ ಮತ್ತು ಅನೈತಿಕತೆಯು ಇವೆರಡೂ ಪ್ರೇಮವನ್ನು ಅರಿಯುವು. ಅದು ಯಾವುದಕ್ಕೂ ಪ್ರೇಮ ಗೊತ್ತಿಲ್ಲ, ಅದೆಲ್ಲ ಆಲೋಚನೆ ಸ್ವರೂಪನೇ ಆಗಿದೆ. ಮನಸ್ಸು ರೂಪಿಸುವ ಈ ನೈತಿಕ ಸಂರಚನೆಯು ಸಾಮಾಜಿಕ ಸಂಬಂಧಗಳನ್ನು ಒಳಗೊಳ್ಳುವ ಪ್ರಯತ್ನದಲ್ಲಿರುವುದಾದರೂ ಅದು ಪ್ರೇಮವಲ್ಲ. ನೈತಿಕ ಸಂರಚನೆಯು ಸಾಮಾಜಿಕ ಸಂಬಂಧಗಳನ್ನು ಒಗ್ಗೂಡಿಸುವ ಪ್ರಯತ್ನದಲ್ಲಿದ್ದರು. ನೈತಿಕವಾಗಿಯೇ ಇದೆ, ಸಂಬಂಧಗಳನ್ನು, ಸಾಮಾಜಿಕವಾದಂಥ ಸಂಬಂಧಗಳನ್ನು ಒಗ್ಗೂಡಿಸುವಂಥದ್ದು ಆಗುತ್ತೆ. ಅದೆಲ್ಲ ಮಾಡಿದ್ರೂ ಅದು ಮತ್ತೆ ಪ್ರೇಮವಲ್ಲ. ಅದು ಸಿಮೆಂಟಿನ ಹಾಗೆ ಗಟ್ಟಿಗೊಳಿಸುವ ಪ್ರಕ್ರಿಯೆ. ಅದು ಆಲೋಚನೆಯು ಪ್ರೇಮದ ಕಡೆ ಹೊರಡುವುದಿಲ್ಲ, ಪ್ರೇಮವನ್ನು ಪೋಷಿಸುವುದಿಲ್ಲ. ಉದ್ಯಾನದಲ್ಲಿ ಸಸಿಯೊಂದನ್ನು ಪೋಷಿಸುವ ಹಾಗೆ ಪ್ರೇಮವನ್ನು ಬೆಳೆಸಲು ಬರುವುದಿಲ್ಲ. ಪ್ರೇಮವನ್ನು ಪೋಷಿಸಬೇಕೆಂಬ ಕಾಮನೆಯೇ ಆಲೋಚನೆಯಿಂದ ಹೊರಹೊಮ್ಮಿದ ಕ್ರಿಯೆ. ಸೊ ನಿಮ್ಮ ಜೀವನದಲ್ಲಿ ಆಲೋಚನೆಯು ಎಂಥ ಪಾತ್ರ ವಹಿಸುತ್ತದೆಂಬುದನ್ನು ನೀವು ಜಾಗೃತರಾಗಿರುವವರೆಗೆ ತಿಳಿಯುತ್ತದೆ. ನಿಮ್ಮ ಜೀವನದಲ್ಲಿ ಆಲೋಚನೆಯು ಎಂಥ ಪಾತ್ರ ವಹಿಸುತ್ತದೆಂಬುದು ನೀವು ಜಾಗೃತವಾಗಿರುವವರೆಗೆ ತಿಳಿಯುತ್ತದೆ. ಆಲೋಚನೆಗೆ ಅದರದ್ದೇ ಆದ ಸ್ಥಾನವಿದೆ, ಆದರೆ ಅದಕ್ಕೂ ಪ್ರೇಮಕ್ಕೂ ಯಾವುದೇ ಬಗೆಯ ಸಂಬಂಧವಿಲ್ಲ. ಎಲ್ಲರೂ ಬೇರೆ ಬೇರೆ ಅಂತಲೇ ಹೇಳ್ಕೊಂಬರ್ತಾ ಇದ್ದಾರೆ. ಆಲೋಚನೆಗೆ ಸಂಬಂಧಿಸಿದ್ದನ್ನು ಮಾತ್ರವೇ ಆಲೋಚನೆ ಗ್ರಹಿಸಬಲ್ಲದು. ಆಲೋಚನೆಗೆ ಪಡೆದಿರುವುದನ್ನು ಮನಸ್ಸು ಗ್ರಹಿಸಲಾರದು. ಹಾಗಾದರೆ ಪ್ರೇಮವೆಂದರೇನು? ಪ್ರೇಮವೆಂಬುದು ಆಲೋಚನೆಗೆ ಅವಕಾಶವಿಲ್ಲದ ಇರುವಿನ ಒಂದು ಸ್ಥಿತಿ. ಪ್ರೇಮದ ಒಂದು ಆ ಸ್ಥಿತಿ ಎಂಥದ್ದು ಅಂತಂದರೆ ಅಲ್ಲಿ ಆಲೋಚನೆಗೆ ಅವಕಾಶನೇ ಇಲ್ಲ. ನೀವು ಆಲೋಚನೆ ಮಾಡ್ತಿದ್ದೀರಾ ಅಂತಂದರೆ ನೀವು ಗತಕಾಲಕ್ಕೆ ಹೋಗ್ಬಿಟ್ರಿ ಅದು ಪ್ರೇಮ ಅಲ್ಲ. ಆಲೋಚನೆಗೆ ಅವಕಾಶನೇ ಇಲ್ಲ ಅಂತಂದರೆ ನೀವು ವರ್ತಮಾನದಲ್ಲಿರಬೇಕು, ಜಾಗೃತ ಸ್ಥಿತಿಯಲ್ಲಿರಬೇಕು. ಆವಾಗ ಯಾಕೆಂದರೆ ನೀವು ವರ್ತಮಾನದಲ್ಲಿರ್ತೀರ, ನೀವು ಆಲೋಚನೆಗೆ ಅವಕಾಶ ಇಲ್ಲ, ಭೂತಕಾಲಕ್ಕೆ ಹೋಗೋಕ್ಕಾಗಲ್ಲ. ಅಂದರೆ ವರ್ತಮಾನದಲ್ಲಿರೋದೇ ಪ್ರೇಮ. ವರ್ತಮಾನ ನೀವು ಬಿಟ್ಟರೆ ಅದು ಆಲೋಚನೆ ಆಗೋಗುತ್ತೆ. ಅಲ್ಲಿ ನೀವು ಏನು ಬೇಕಾದ್ರೂ ಯೋಚನೆ ಮಾಡ್ಬೋದು, ನಿಮ್ಗೆ ಇಷ್ಟವಾಗಿರೋದನ್ನು ಯೋಚನೆ ಮಾಡ್ಬೋದು, ನಿಮ್ಮ ಸಂತೋಷದ ಗಳಿಗೆಗಳನ್ನು ಯೋಚನೆ ಮಾಡ್ಬೋದು, ನೀವು ಯಾರನ್ನ ಇಷ್ಟಪಡ್ತಿದ್ದಾರೋ ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದು ಯಾವುದು ಪ್ರೇಮ ಅಲ್ಲ, ಯಾಕೆಂದರೆ ಅದೆಲ್ಲ ಗತಕಾಲದ ಒಂದು ಸ್ವರೂಪಗಳಷ್ಟೇ. ಮನಸ್ಸಿನ ಕ್ರಿಯೆಗಳು. ನಾವು ವರ್ತಮಾನದಲ್ಲಿರೋ ಯಾವುದು ಇರ್ತೀವೋ, ಎಚ್ಚರದ ಇರ್ತೀವೋ, ಅದು ಮಾತ್ರ ನಿಜವಾದಂಥ ಪ್ರೇಮವಾಗ್ಬರುತ್ತೆ. ನೀವು ಹೇಳಿದಂಗೆ ಇನ್ಸ್ಟೆಂಟ್ ತಕ್ಷಣ ಅದು ಯಾವುದೋ ಆಲೋಚನೆ ಬರಬಾರ್ದು.
ಅಂದ್ರೆ ಆಲೋಚನೆ ಅಂದ್ರೆ ಪೂರ್ವಗ್ರಹ ಪೀಡಿತ ಅಂತ. ಅಂದ್ರೆ ಯಾವುದೋ ಹಿಂದೆ ನಾವು ಅವ್ರ ಬಗ್ಗೆ ಏನೇನು ಭಾವನೆಗಳು ಇಟ್ಕೊಂಡಿರ್ತೇವೋ ಅವು ಬರುತ್ತೆ, ಅವು ಎದ್ದೇಳ್ತವೆ ಆಲೋಚನೆ ಮಾಡಿದಾಗ. ಯಾವುದೇ ಪೂರ್ವಗ್ರಹ ಪೀಡಿತವಿರ್ತದೆ ಆ ಕ್ಷಣದಲ್ಲಿ ಅದು ವ್ಯಕ್ತವಾಗ್ತಕ್ಕಂಥದ್ದು ಅಷ್ಟೇ. ಆಲೋಚನೆಗಳಿಗೆ ನೆನಪು ಯಾವುದಕ್ಕೂ ಅಲ್ಲಿ ಅವಕಾಶ ಇಲ್ಲ, ಅದು ಪೂರ್ವಗ್ರಹ ಪೀಡಿತವಲ್ಲ. ಸೊ ಪ್ರೇಮವೆಂದರೆ ಆಲೋಚನೆಗೆ ಅವಕಾಶವಿಲ್ಲದ ಇರುವಿನ ಒಂದು ಸ್ಥಿತಿ. ಆಲೋಚನೆಗೆ ಅವಕಾಶವಿಲ್ಲದ್ದು ಅಂತಂದರೆ ನಾವು ತಿಳ್ಕೋಬೇಕು ಅದು ವರ್ತಮಾನದ್ದು, ಅದು ಜಾಗೃತ ಸ್ಥಿತಿ. ಪ್ರೇಮದ ವ್ಯಾಖ್ಯಾನವೆಂಬುದು ಆಲೋಚನೆಯ ಪ್ರಕ್ರಿಯೆಯೇ ಆಗಿದೆ. ಹೀಗಾಗಿ ಅದು ಪ್ರೇಮವಲ್ಲ. ನಾವು ಆಲೋಚನೆಯನ್ನು ಗ್ರಹಿಸಬೇಕಲ್ಲದೆ ಆಲೋಚನೆಯ ಮೂಲಕ ಪ್ರೇಮವನ್ನು ಸೆರೆ ಹಿಡಿಯುವುದಲ್ಲ. ನಾವು ಆಲೋಚನೆಯನ್ನು ಗ್ರಹಿಸಬೇಕಲ್ಲದೆ ಆಲೋಚನೆಯ ಮೂಲಕ ಪ್ರೇಮವನ್ನು ಸೆರೆ ಹಿಡಿಯುವುದಲ್ಲ, ಅದು ಸಾಧ್ಯ ಆಗಲ್ಲ. ಆಲೋಚನೆ ಮೂಲಕ ಪ್ರೇಮವನ್ನು ನೀವು ಸೆರೆ ಹಿಡಿಯೋಕ್ಕಾಗಲ್ಲ. ಆಲೋಚನೆಯ ನಿರಾಕರಣದಿಂದ ಪ್ರೇಮ ಹುಟ್ಟುವುದಿಲ್ಲ. ಅದನ್ನು ನೀವು ಅಕ್ಸೆಪ್ಟ್ ಆದ್ರೆ ಮಾಡಿ, ರಿಜೆಕ್ಟ್ ಆದ್ರೆ ಮಾಡಿ, ಆಲೋಚನೆನ ಅದರಿಂದ ಪ್ರೇಮ ಹುಟ್ಟಲ್ಲ. ಅಂದರೆ ಅದಕ್ಕೂ ಇದಕ್ಕೂ ಯಾವ ಒಂದು ಸಂಬಂಧನೂ ಇಲ್ಲ ಅಂತ ಹೇಳ್ತಾ ಇರೋದು. ಅದರ ಗಾಢವಾದ ಮಹತ್ವವನ್ನು ಗ್ರಹಿಸಿದಾಗಲೇ ಆಲೋಚನೆಯಿಂದ ಬಿಡುಗಡೆ ಸಾಧ್ಯ. ಅದರ ಒಂದು ಮಹತ್ವವನ್ನು ಏನು ಅಂತ ತಿಳಿಯೋ ಪ್ರಯತ್ನ ಮಾಡಬೇಕಂತ. ಯಾವುದು ಪ್ರೇಮದ ಮಹತ್ವವನ್ನು ತಿಳಿಯೋ ಪ್ರಯತ್ನ ಮಾಡಿದ್ರೆ ಮಾತ್ರ ನಿಮಗೆ ಆಲೋಚನೆಯಿಂದ ಬಿಡುಗಡೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಅಗಾಧವಾದ ಆತ್ಮಜ್ಞಾನ ಅವಶ್ಯಕವೇ ಹೊರತು ನಿರರ್ಥಕವಾದ ತೋರಿಕೆಯ ದೃಢ ನಿರ್ಧಾರಗಳಲ್ಲ. ನಮ್ಮೊಳಗೆ ಉಂಟಾಗುವಂಥ ಒಂದು ಏನು ಆತ್ಮಜ್ಞಾನ ಅಂತ ಹೇಳ್ತೀರೋ ಅದು ನಮ್ಮಲ್ಲಿ ಇದ್ದರೆ, ಸಾಧ್ಯ ಆದರೆ, ಅದು ನಮ್ಮಲ್ಲಿ ಬೆಳವಣಿಗೆ ಹೊಂದಿದ್ರೆ ಆಗ ಅದರ ಆತ್ಮಜ್ಞಾನ ಅವಶ್ಯಕವೇ ಹೊರತು ನಿರರ್ಥಕವಾದ ತೋರಿಕೆಯ ದೃಢ ನಿರ್ಧಾರಗಳಲ್ಲ. ಆಲೋಚನೆಯ ಬಗೆಯನ್ನು ಅರಿವು ಮತ್ತು ಧ್ಯಾನ ಪ್ರಕಟಿಸುತ್ತವೆಯೇ ಹೊರತು ಪುನರಾವರ್ತನೆ ಹಾಗೂ ವ್ಯಾಖ್ಯೆಗಳಲ್ಲ. ಜಾಗೃತನಾಗದೆ ಆಲೋಚನೆಯ ಬಗೆಗಳನ್ನು ಅನುಭವಿಸದೆ ಪ್ರೇಮವನ್ನು ಗ್ರಹಿಸಲು ಸಾಧ್ಯವಿಲ್ಲ. ಜಾಗೃತನಾಗದೆ ಆಲೋಚನೆಯ ಬಗೆಗಳನ್ನು ಅನುಭವಿಸದೆ ಪ್ರೇಮವನ್ನು ಗ್ರಹಿಸಲು ಸಾಧ್ಯವಿಲ್ಲ. ನಮಗೆ ಜಾಗೃತ ಸ್ಥಿತಿ ಅಂತ ಅನ್ನೋದು ಮುಖ್ಯವಾಗಿ ನಾವು ಸಾಧಿಸಬೇಕಾಗಿರುವಂಥ ಒಂದು ವರ್ತಮಾನದಲ್ಲಿ ಸಾಧಿಸಬೇಕಾಗಿರುವಂಥ ಒಂದು ಪ್ರಕ್ರಿಯೆ. ಅದರಿಂದ ಮೂಲಕ ನಾವು ಪ್ರೇಮವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ತಪ್ಪಿದ್ರೆ ನಾವು ಆಲೋಚನೆಗೆ ಬಂದು ಬೀಳ್ತೀವಿ ಅಂತ. ಈಗ ಅದು ಬಿಟ್ಟರೆ ಇನ್ನೇನು ಇರಬೇಕು. ನಾವು ಅಲ್ಲಿ ಬಿಟ್ಟರೆ ನಮ್ಗೆ ಅದು ಆಯಾಸ ಆಯಿತು ಅಂತ ಬಿಟ್ಟರೆ ನಾವು ಭೂತಕಾಲಕ್ಕೆ ಹೋಗ್ಬಿಡ್ತೀವಿ, ಮತ್ತು ಆಲೋಚನೆಗೆ ಹೋಗ್ಬಿಡ್ತೀವಿ. ಅದನ್ನು ಸಾಧನೆ ಮಾಡೋದಕ್ಕೆ ಬೇಕು. ಅದಕ್ಕೆ ಈ ಧ್ಯಾನದ ಪ್ರಕ್ರಿಯೆಗಳೆಲ್ಲ ಅದೆಲ್ಲ ಕಾನ್ಸ್ಟೆಂಟ್ ಅವೇರ್ನೆಸ್ಗೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಅದನ್ನೆಲ್ಲ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿಸೋದು. ಈ ಅವೇರ್ನೆಸ್ ಬೇಕು ಅಂತ. ಜಾಗೃತನಾಗಿದ್ದೀನಿ ಅಂದ್ರೂ ನಾನು ಜಾಗೃತನಾಗಿಲ್ಲ, ನಾನು ಎಚ್ಚರಿಕೆಯಿಂದ ಇದ್ದೀನಿ ಅಂದ್ರೂ ಅಲ್ಲಿ ಎಚ್ಚರ ಇಲ್ಲ. ಆ ಸೂಕ್ಷ್ಮ ಗ್ರಹಿಸ್ಕೋಬೇಕು. ಜಾಗೃತನಾಗಿದ್ದೀನಿ ಇಲ್ಲ, ನಾನು ಎಚ್ಚರವಾಗಿದ್ದೀನಿ ಅಂದ್ರೆ ಅಲ್ಲಿ ಇಲ್ಲ. ಆದ್ರೆ ಆ ಕ್ಷಣ ಅಲ್ಲಿ ಪೂರ್ಣ ಗ್ರಹಿಕೆಯಲ್ಲಿರ್ಬೇಕು. ಅದು ಸ್ವಲ್ಪ ಆಚೆ ಈಚೆ ಆದ್ರೂ ಇಟ್ ಇಸ್ ಗಾನ್. ಹಾಗೆ ಆ ತರ ಅವರು ಎಚ್ಚರದಿಂದ ಇರುವಂಥದ್ದು ಅದನ್ನ ನಾವು ಸಾಧ್ಯ ಮಾಡೋದಕ್ಕೆ ಆಗಬೇಕು ಅನ್ನೋದು. ಅದಕ್ಕೆ ಅವರೇ ಜೀವನನೇ ಧ್ಯಾನ ಅಂದ್ರೆ ಪ್ರತಿ ಕ್ಷಣವೂ ಧ್ಯಾನ ಅಂತ. ನೀವು ಒಂದ್ ಕಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಧ್ಯಾನ ಅಲ್ಲ ಅಂತ. ಒಂದು ದಿನ, ಒಂದು ಕ್ಷಣ, ಒಂದು ಗಂಟೆ ಅದೆಲ್ಲ ಇಡೀ ನಿಮ್ಮ ಕೆಲಸಗಳು ಇಡೀ ದಿನವೆಲ್ಲ ಧ್ಯಾನ. ವರ್ತಮಾನ ಸ್ಥಿತಿಯೇ ಧ್ಯಾನ ಅಷ್ಟೇ. ಸದಾ ವರ್ತಮಾನದಲ್ಲಿ ಏನು ಕೆಲಸ ಮಾಡಿದ್ರೆ ವರ್ತಮಾನದಲ್ಲೇ ಎಲ್ಲೋ ಕೆಲಸ ಸರಿಯಾಗಿ ಆಗ್ಬೇಕು ಅಂದ್ರೆ ವರ್ತಮಾನದಲ್ಲಿ ಇದ್ರೇನೆ ಆಗುತ್ತೆ. ಪ್ರಜ್ಞೆ ಆದರೆ ಮನಸ್ಸಿಗೆ ಕೆಲಸ ಕೊಡಬೇಡಿ. ಅದನ್ನು ಯಾವ ರೀತಿ ಸಾಧಿಸೋ ಪ್ರಯತ್ನ ಮಾಡಿದ್ರೆ ನೀವು ಸದಾ ವರ್ತಮಾನದಲ್ಲಿ ಇರೋದ್ರ ಮೂಲಕ, ಪ್ರಜ್ಞಾಸ್ಥಿತಿಯಲ್ಲಿರೋದ್ರ ಮೂಲಕ ಮನಸ್ಸನ್ನು ಮರೆಯೋ ಹಾಗೆ ಮಾಡಿಬಿಡಿ. ಮನಸ್ಸು ಅನ್ನೋದು ನಮ್ಮನ್ನು ಬೇಗ ನಕಾರಾತ್ಮಕತೆಗೆ ಎಳ್ಕೊಂಬಂದು ಬಿಟ್ಬಿಡುತ್ತೆ. ಭೂತ ಭವಿಷ್ಯದ ಯೋಚನೆಗಳಲ್ಲಿ ನಮ್ಮನ್ನು ಮುಳುಗಿಸ್ಬಿಡುತ್ತದು. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ದಾರಿ ಇದೆ. ಏನಪ್ಪ ಅದು ಅಂದರೆ ವರ್ತಮಾನ ಸ್ಥಿತಿ. ಗ್ರಹಿಕೆಯನ್ನು ಮನಸ್ಸಿನ ಕೆಲಸನೇ, ಆಲೋಚನೆಯನ್ನು
ಹೋಗ್ಬಾರ್ದು. ಅದು ಪೂರ್ಣ ಗ್ರಹಿಕೆಯ ಸ್ಥಿತಿಯಲ್ಲಿದ್ದರೆ ಆಗ ಮಾತ್ರ ವರ್ತಮಾನದಲ್ಲಿರೋದು ಸಾಧ್ಯ ಅಂತ ನಾವು ಅರ್ಥ ಮಾಡ್ತೀವಿ. ಎಚ್ಚರದಲ್ಲಿದ್ರೆ ಗ್ರಹಿಕೆ ಅಂದರೆ ಆಗುತ್ತೆ. ಮನಸ್ಸನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ವರ್ತಮಾನದಲ್ಲಿರೋದ್ರ ಮೂಲಕ ನಾವು ಗ್ರಹಿಕೆನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬಿಟ್ಬಿಟ್ರೆ ಅದು ಭೂತ ಭವಿಷ್ಯದಲ್ಲಿ ನಮ್ಮನ್ನ ಓಲಾಡ್ಸತ್ತದು. ಸೊ 2 ಅಧ್ಯಾಯಗಳು ಮುಗೀತು. ಮುಂದಿನ ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಒಂಟಿತನ ಮತ್ತು ಪ್ರತ್ಯೇಕತೆ ಅಂತ ಅನ್ನೋ ವಿಚಾರವಾಗಿ ಮುಂದಿನ ಇದರಲ್ಲಿ 2 ಅಧ್ಯಾಯಗಳು ಮಾಡ್ಬೋದು. ಹಾಂ, ತರಗತಿ